ತುಂಬ ಚೆನ್ನಾಗಿದೆ. ನಾವೀಗ ಬಂದಿದ್ದೀವಿ, ಎಲ್ಲ ತೊಗೊಂಡಿದ್ದೀವಿ. ಹಲಸಿನ ಹಣ್ಣು ತೊಗೊಂಡಿದ್ದೀವಿ, ನೀರ್ಲೆ ಹಣ್ಣು ತೊಗೊಂಡಿದ್ದೀವಿ, ತರಕಾರಿ ತೊಗೊಂಡಿದ್ದೀವಿ. ಇನ್ನು ಅಲ್ಲಿನ ತಗೋಬೇಕು. ತುಂಬ ಚೆನ್ನಾಗಿದೆ. ಇದರಲ್ಲಿ 100ಕ್ಕೆ 100 ಯಾವ ಒಂದು ರಾಸಾಯನಿಕ ಇಲ್ಲ. ಎಲ್ಲ ಸಾವಯವ ಗೊಬ್ಬರದಿಂದ ಬೆಳೆದಿರೋದು. ತಗೊಳ್ರಿ. ಇಲ್ಲಿ ತಗೊಂಡ್ರೆ ನೀವು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅಪ್ಪನ ರೈತ, ನಂಗೂ ರೈತೆ ಆಗ್ಬೇಕಂತ ಆಸೆ. ಆ ಮಣ್ಣಲ್ಲಿ ದುಡಿತೀವಲ್ಲ, ಕೈ ಕೆಸರು ಮಾಡ್ಕೊಂಡು, ಅಲ್ಲಿ ಸಿಗೋ ಖುಷಿ ಬೇರೆ ಎಲ್ಲ ಸಿಗಲ್ಲ. ಮತ್ತೆ ಯಾಕೆ ಹೆಣ್ಮಕ್ಳಿಗೆ ಇತ್ತಿತ್ಲಾಗ ಅರ್ಥ ಆಗ್ತಿಲ್ಲ? ನಾವು ಒಂದು ಸ್ವಲ್ಪ ಓದಿದೀವಿ ಅನ್ನೋದು ಇದನ್ನ, ಅದು ಯಾಕೆ? ನಾವು ಓದಿದೀವಿ ಸರ್. ನಾವು ಕೃಷಿ ಜೊತೆಗೆ ನಾವು ಓದ್ಕೊಂಡು, ಕೃಷಿನೆಲ್ಲ ಮಾಡ್ಕೊಂಡು, ಟೀಚಿಂಗು ಮಾಡ್ಕೊಂಡು, ಬೇರೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಅಲ್ಲಿ ನಮ್ಗೆ ಖುಷಿ ಸಿಗುತ್ತೆ. ಬಟ್ ಆ ಫೀಲ್ಡಿಗೆ ಇಳಿದಾಗ ಆ ಖುಷಿ ಗೊತ್ತಾಗುತ್ತೆ. ದೂರಿಂದ ನೋಡಿದಾಗ ಸಿಗಲ್ಲ ಆ ಖುಷಿ ಗೊತ್ತಾಗುತ್ತೆ. ಈಗಿನ ಇದ್ರೊಳಗೆ ಮಹಿಳೆಯರು ಹೊರಗಡೆ ಬರೋದು ಭಾಳ ಕಷ್ಟ ಅದಲ್ರಿ ಸರಿ. ಈಗ ಒಬ್ಬ ಮಹಿಳೆಯಿಂದ ಇನ್ಕಮ್ ಬರ್ತಿತ್ತಂದ್ರೆ ಮನ್ಯಾಗ ಗಂಡನೂ ಸಪೋರ್ಟ್ ಮಾಡ್ತಾನ್ರಿ, ಮಾವನು ಸಪೋರ್ಟ್ ಮಾಡ್ತಾನ, ಮತ್ತು ಎಲ್ಲ ಮನೆಯವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ನಂದೇ ಹೇಳ್ತೀನಿ ಸರ್, ಮೊದಲು ನಾ ಎಲ್ಲಿನೂ ಹೊರಗಡೆ ತಿರುಗಾಡ್ತಿದ್ದಿಲ್ಲ. ಈಗ ನನಗೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ನನಗೆ ತರಕಾರಿ ಎಲ್ಲ ಬಿಡಿಸ್ಕೊಟ್ಟು ಪ್ಯಾಕ್ ಮಾಡಿ ನಾನು ಕಳ್ಸಕ್ಕೆ ಬಸ್ಸಲ್ಲಿ ಇಡಕ್ಕೆ ಮಾತ್ರ ಬರ್ತಾರೆ. ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾರೆ. ಯಾಕೆ ಸಪೋರ್ಟ್ ಅಂದ್ರೆ ಈಗ ನನಗೊಂದು ನಾಲೆಜು ಬೆಳೆದದ. ಹೆಂಗಂದ್ರೆ ಈಗ ಎಷ್ಟು ತಿರ್ಗಾಡ್ತೀವ್ರಿ ಅಷ್ಟು ಹೆಣ್ಮಗಳಿಗೆ ವ್ಯವಹಾರಕ್ಕೆ ಜ್ಞಾನ ಬರ್ತದ್ರಿ ಸರ್. ಅದು ನಾವು ರಾಗಿ ಕಣದಿಂದ ಕಲ್ತೀವ್ರಿ ಸರ್. ಹಳ್ಳಿ ಬಿಟ್ಟು ಬಂದೀವಿ, ಸಿಟಿ ಬಿಟ್ಟು ಬಂದೀವಿ, ಸಣ್ಣ ತಾಲೂಕು ಬಿಟ್ಟು ಬಂದೀವಿ. ಏನು ಮಿಸ್ ಮಾಡ್ಕೊಂಡಿದೀವಿ ಬೆಂಗಳೂರಿಗೆ ಬಂದವ್ರು ನಾವೆಲ್ಲ? ನಾವು ಏನು ಮಿಸ್ ಮಾಡ್ಕೊಂಡಿವಿ ಅಂದ್ರೆ ಪೂರ ಲೈಫೇ ಮಿಸ್ ಮಾಡ್ಕೊಂಬಿಟ್ಟಿದ್ವಿ ನಾವು ಇಲ್ಲಿಗೆ ಬಂದು. ಇಲ್ಲಿ ಎಲ್ಲ ಕೆಮಿಕಲ್, ಮಾವಿನ ಹಣ್ಣು, ತರಕಾರಿ, ಎಲ್ಲದರಲ್ಲಿ ಮೋಸ. ನಮಗೆ ಅಲ್ಲಿ ಜೀವನನೇ ಬಂಗಾರದಂಥ ಲೈಫ್, ಅದು ಗೋಲ್ಡನ್ ಲೈಫ್ ಬಿಟ್ಟು ಇಲ್ಲಿ ಕಬ್ಬಣದ ಲೈಫಿಗೆ ಬಂದಿದ್ವಿ ನಾವು. ಕಬ್ಬಣದ ಲೈಫ್ ಅಂದ್ರೆ ಎಲ್ಲ ತುಕ್ಕಿಡ್ದೋಗಿದೆ. ಅಂದ್ರೆ ಯಾರ್ದು ಜಾಸ್ತಿ ಹೊಲ ಇದೆ ಅವ್ರ ಹೊಲದಲ್ಲಿ 1 ಎಕರೆ ಲೀಸಿಯಾಗಿ ತಗೊಂಡು ಆ 1 ಎಕರೆಲ್ಲ 5 ಜನ ಸೇರಿ ಕೃಷಿ ಮಾಡ್ತಾರೆ. 5 ಜನ ಸೇರಿ ತರಕಾರಿ ಬೆಳೆದು ಮಾರಾಟಕ್ಕೆ ತಗೊಂಡ್ ಬರ್ತಾರೆ. ಈ ತರ ಎಲ್ಲ ನಮ್ಮ ಒಕ್ಕೂಟದಲ್ಲಿ ನಾವು ಮಾಡ್ಕೊಂಡಿರೋದು ಸರ್. ಆಯುಷ್ಯ ಕಡಿಮೆ ಆಗ್ಬೇಕಂದ್ರೆ ಬೆಂಗಳೂರಿಗೆ ಬರ್ರಿ. ಹೆಚ್ಚಾಗಬೇಕಂದ್ರೆ ಆಯುಷ್ಯ ಹೆಚ್ಚಾಗಬೇಕಂದ್ರೆ ಅಲ್ಲೇ ಇರ್ರಿ. ನೆಮ್ಮದಿ ಬೇಕಂದ್ರೆ ಅಲ್ಲೇ ಇರ್ರಿ. ನೆಮ್ಮದಿ ಹಾಳು ಮಾಡ್ಕೋಬೇಕಂದ್ರೆ ಇಲ್ಲಿ ಬರ್ರಿ. ಅಯ್ಯಪ್ಪ, ಹೌದು. ಒಬ್ರಿಗೊಬ್ರು ಸಹಕಾರ ಇಲ್ಲ. ಮೇಡಮ್ ಅವ್ರು ನಗ್ತಾರ ನೋಡ್ರಿ. ನಿಜ ಅಂದ್ರೆ ಹೌದು. ಒಬ್ರಿಗೊಬ್ರು ಸಹಕಾರ ಇಲ್ಲ, ಹೆಲ್ಪಿಂಗ್ ನೇಚರ್ ಇಲ್ಲ, ಏನಿಲ್ಲ. ಗೊತ್ತಿಲ್ಲ. ಪಕ್ಕದ ಮನೆಯವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿರುತ್ತೀರಿ, ಕಿಟಕಿಯಾಗ ನೋಡ್ತಾರ. ಕಿಟಕಿಯಾಗ ನೋಡೋದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ರಾಗಿ ಕಣದ ಮುಂದುವರೆದ ಕತೆಗೆ ಸ್ವಾಗತ. ಇಲ್ಲೊಂದು ಬಿಜಾಪುರದಿಂದ ಬಂದಂತ ಒಂದು ಮಹಿಳೆಯ ಕತೆ ಇದೆ. ಅವ್ರ ಹೆಸರು ಏನಮ್ಮ? ಗೌರಮ್ಮ ಅಂತ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಿ. ಬೆಂಗಳೂರು ಹೇಗೆ ಅನ್ಸುತ್ತೆ? ಬೆಂಗಳೂರು ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಪರವಾಗಿಲ್ರಿ? ಚಲೋ ಐತ್ರಿ? ಹ್ಞೂ ರೀ. ಹೇಳ್ರಿ, ಬಿಜಾಪುರದ ಹೆಂಗೈತಿ? ಬಿಜಾಪುರದ ನೋಡಿ ಸರ್, ಇದೆಲ್ಲ ನಾವೇ ಓನಾಗಿ ನಂದು 8 ಎಕರೆ ಹೊಲ ಐತೆ ಟೋಟಲ್. 8 ಎಕರೆ ಹೊಲದಲ್ಲಿ ನಾವೆಲ್ಲ ಆರ್ಗ್ಯಾನಿಕ್ ಮಾಡೋದು. 4 ಎಕರೆ ನಾವು ಕಬ್ಬು ಹಾಕೊಂಡಿದ್ದೀವಿ. ಇನ್ನು ಮಿಕ್ಕುಳಿದ 4 ಎಕರೆದಲ್ಲಿ ಮತ್ತೆ ಶೇಂಗಾ, ಒಂದು ಹುಣಸೆ ಮರ ಇದೆ ನಮ್ದು. ಅದರಲ್ಲಿ ಹುಣಸೆ ಮರ ಬೆಳಿತೀವಿ. ಅದು ಚಿಟ್ ಟಮಾಟೆ ಅಂತ ಹೇಳ್ಬಿಟ್ಟು ಇದು ಚಿಟ್ ಟಮಾಟೆ ಬೆಳಿತೀವಿ. ಅದು ನ್ಯಾಚುರಲ್ ಆಗಿ ಬರುತ್ತೆ, ಬೀಜ ಹಾಕದೇನೆ. ಬೀಜ ಈ ತರದ ಬೀಜ ಸಿಗಲ್ಲ. ಅದು ಬೀಜ ಹಾಕದೇನೆ ಬರುತ್ತೆ. ಬೀಜ ಹಾಕದೇನೆ ಅದು ಮಳೆಗಾಲ ಶುರು ಆದ್ರೆ ಈ ಟಮಾಟೋ ಬರುತ್ತೆ. ಚಿಟ್ಟಿ ಟಮಾಟೆ ಅಂತ ಕರಿತೇವೆ ನಾವು ಆ ಕಡೆ ನಮ್ಮ ಭಾಗದಲ್ಲಿ. ಇದು ಶೇಂಗಾ ಬಂದ್ಬಿಟ್ಟು ನಾವು ಹೊಲದಲ್ಲೇನೆ ಬೆಳೆದಿರೋದು. ಸಾವಯವ ಕೃಷಿಯಲ್ಲಿ ಜೀವಾಮೃತ ಮತ್ತೆ ದಸಕಪರ್ಣಿಯ ಕಷಾಯ ಏನೋ ರೋಗ ಬಂದ್ರು ನಾವೇ ಔಷಧಿನ ಕೊಟ್ಟು ಸ್ಪ್ರೇ ಮಾಡಿಬಿಟ್ಟು ಇದನ್ನ ನಾವು ಬೆಳಿತೀವಿ. ನಾವೇ ಮನೆಯಲ್ಲಿ ಹೊಡೆದು ನಾನೇ ಮನೆಯಲ್ಲೇ ಹುರಿದು ಉಪ್ಪಚ್ಚಿ ಇದನ್ನ ತಂದಿರೋದು. ಆಮೇಲೆ ಹುಣಸೆ ಹಣ್ಣು ಇಟ್ಟಿದ್ರಿ. ಹುಣಸೆ ಹಣ್ಣು ನಮ್ಮ ಹೊಲದಲ್ಲಿ 1-2 ಮರ ಇದಾವೆ ಸರ್. 2 ಮರದಲ್ಲಿ ಇದು ಹುಣಸೆ ಹಣ್ಣು ಮೊನ್ನೆ ಸೀಸನ್ ಹೋಯ್ತಲ್ಲ, ಬೆಳೆದಿರ್ತೀವಿ. ಅದನ್ನೆಲ್ಲ ಬಿಡಿಸಿ ಸಿಪ್ಪೆ ಬೀಜ ತೆಗೆದು ಅದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬಿಡಿಸಿಟ್ಟಿರ್ತೀವಿ. ಅದನ್ನ ಇಲ್ಲಿ ಮಾರಾಟಕ್ಕೆ ತಗೊಂಡ್ಬರ್ತೀವಿ ಸರ್. ಇದು ಹೆಸರು ಕಾಳು. ಹಾ ಸರ್, ಹೋದ ವರ್ಷ ಸೀಸನ್ ಅಲ್ಲಿ ಬಂದಿರೋದು. ಇನ್ನು ಇವಾಗ ಸ್ಟಾರ್ಟ್ ಆಗುತ್ತೆ. ಇನ್ನು ಸಜ್ಜೆಯಲ್ಲಿ ಹಾಕಿದ್ರೆ ಇದು ಹೆಸರು ಬರುತ್ತೆ. ಮತ್ತೆ ಇಲ್ಲಿ ಕಡ್ಲಿ ಇದೆ, ಜವಾರಿ ಕಡ್ಲಿ, ನಾಟಿ ತಳಿದು. ಇದು ಹೊಲದಲ್ಲಿ ಬೆಳೆದಿರೋದು. ಇದು ಹೋದ ವರ್ಷದ್ದು. ಇದು ಹೆಸರು ಕಾಳದ್ದೆ ಹೆಸರು ಬೇಳೆ ಮನೆಯಲ್ಲೇ ಹೊಡೆದಿರೋದು ಬೀಸುಕಲ್ಲಲ್ಲಿ. ಅಮ್ಮ ಹೊಡೆದಿರೋದು. ಇದು ಬಿಜಾಪುರದ ವಿಶೇಷತೆ. ಇದು ಮೆಕ್ಕೆಕಾಯಿ ಅಂತ ಕರಿತೀವಿ. ಏನ್ ಮಾಡ್ತೀರಿ ಇದರಲ್ಲಿ ಸಾಂಬಾರು ಮಾಡ್ಬೋದು ಸರ್, ಹೆಚ್ಚೆಚ್ಚಾಗಿ ಪಲ್ಯ ಮಾಡ್ಬೋದು. ದೊಣ್ಣಗಾಯಿ ಪಲ್ಯ ಮಾಡ್ಬೋದಲ್ಲ? ಬದ್ನಿಕಾಯಿ ಮಾಡ್ತೀವಲ್ಲ, ಹಂಗನು ಮಾಡ್ಬೋದು. ಅದೇ ಟೈಪ್ ಮಾಡ್ಬೋದು ಸರ್. ಶೇಂಗಾ ಹಚ್ಚಿಬಿಟ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ ಪಲ್ಯ.
ಆಮೇಲೆ ಇಲ್ಲಿ ಹುಳ್ಳಿಕಾಳು ಇದೆಯಲ್ಲ? ಹುರುಳಿಕಾಳು ಇದೆ ಇಲ್ಲಿ. ಹಾ, ಓಕೆ. ಇದನ್ನ ಸಜ್ಜೆ ಇಲ್ಲಿ ನಾವು ಮಿಶ್ರ ಬೆಳೆಗಳನ್ನು ಹಾಕಿ ಆ ಕಡೆ ಕಾಳಲ್ಲಿ ರೂಪದಲ್ಲಿ ಇದನ್ನ ಬೆಳಿತೀವಿ. ಇದೆಲ್ಲಾ ತರ ವೆರೈಟಿ. ಒಂದು ಇದು ಸಾಲ ಹಾಕಿದ್ರೆ ಇನ್ನೊಂದ್ ಸಾಲ ಇದನ್ನ ಹಾಕಿರ್ತೀವಿ. ಸಜ್ಜೆನಲ್ಲಿ ಮಿಕ್ಸ್ ಅಪ್ ಹಾಕಿರ್ತೀವಿ. ಒಂದೇ ಬೆಳೆ ಬೆಳಿತಿರ್ಲಿಲ್ಲ ಅವಾಗ. ಈಗ ಅಕಡಿ ಸಾಲ ಅಂತ ಹಾಕ್ತಿದ್ವಿ. ಅಕಡಿ ಸಾಲಗಳು ಇವಾಗ್ಲೂ ಹಾಗೆ ಹಾಕೋದು ಸರ್. ಹಾಕ್ತಿರಲ್ಲ? ಸಜ್ಜೆ ಬಿತ್ತಿದ್ರೆ ಒಂದ್ ತಾಳ ಬಂದ್ ಮಾಡಿ ಆ ತಾಳೆ ಈಗ ತಾಳಿಗೆ ಒಂದ್ ಕಡೆ ಹೆಸರು ಹಾಕಿದ್ರೆ ಒಂದ್ ಕಡೆ ಮುಕುಣಿ ಹಾಕ್ತಿವಿ, ಒಂದ್ ಕಡೆ ಹೆಸರು ಹಾಕ್ತಿವಿ. ಈ ತರ ಎಲ್ಲ ಮಿಶ್ರ ಬೆಳೆ ಬೆಳೆಯೋದ್ರಿಂದ ರೋಗ ಬರಲ್ಲ, ಹುಳಗಳು ಬರಲ್ಲ, ಕಡಿಮೆ ಬರುತ್ತೆ. ಅಂದ್ರೆ ಒಂದೇ ತರ ಬೆಳೆ ಬೆಳೆಯೋದ್ರಿಂದ ಈ ಪದಾರ್ಥ ಗಿಡದಲ್ಲಿ ಕುಂತಿರೋದು ಮತ್ತೆ ಇದು ನೆಕ್ಸ್ಟ್ ಇದೆ ಇತ್ತಂದ್ರೆ ಅದಕ್ಕೆ ಹೋಗಿ ತಿನ್ನುತ್ತೆ ಅದು. ಅಂದ್ರೆ ಅದಕ್ಕೆ ವೆರೈಟಿ ಬೇರೆ ಬೇರೆ ಹತ್ತಿತ್ತಂದ್ರೆ ಅದು ಹುಳಗಳು ಬರಲ್ಲ ಅಂತೇಳಿ ಅದಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಮಿಶ್ರ ಬೆಳೆಯನ್ನ ಹಾಕ್ತಿವಿ. ಬಹಳ ಚೆನ್ನಾಗಿ ಹೇಳಿದ್ ನೋಡಮ್ಮ. ಅಕ್ಕಡಿ ಸಾಲುಗಳು ಮಾಡೋದ್ರಿಂದ ನಿಮಗೆ ಹುಳ ಕಡಿಮೆ ಆಗುತ್ತೆ ಮತ್ತು ಎಲ್ಲಾ ಬೆಳೆ ನಮ್ಮ ಕೈ ಸಿಗುತ್ತೆ, ರೋಗ ಹರಡು ಕಡಿಮೆ ಆಗುತ್ತೆ, ಮತ್ತೆ ಎಲ್ಲಾ ತರ ವೆರೈಟಿ ನಾವು ಬೆಳಿಬಹುದು ಅಂತ ಬಹಳ ಒಳ್ಳೆ ಮಾರಾಟ ಮಾಡಬಹುದು, ನಾವು ಮನೆಗೂ ಮಾಡ್ಕೋಬಹುದು. ಓಕೆ. ಈಗ ಬಿಜಾಪುರದಿಂದ ಬಂದಿದ್ದೀರಿ. ಹಾ ಸರ್. ಹೇಳಿ, ನೀವು ಯಾವಾಗಿಂದ ಇದು ಶುರುವಾಯ್ತು, ಇಲ್ಲಿ ಬರ್ಬೇಕಂತ ಯಾಕೆ ಅನಿಸ್ತು, ಹೇಗೆ? ಒಂದು ವರ್ಷದಿಂದ ಶುರು ಹಚ್ಕೊಂಡಿದ್ದೆ ಸರ್. ನಮ್ಗೆ ಮೇನ್ ಆಗಿ ನಾವು ಸಮಾಧ ಬದುಕು ಕಾಲೇಜಿಂದ ನಾವು ಮೆಂಟರ್ಸ್ ಆಗಿ ಕೆಲಸ ಮಾಡ್ತಿದ್ವಿ ಒಂದು ವರ್ಷದಿಂದ. ನಾನು ಮತ್ತೆ ನನ್ನ ಸ್ನೇಹಿತೆ ಭುವನೇಶ್ವರಿ ಅಂತ ಹೇಳಿ. ಅಲ್ಲಿಂದ ಏನದು ಕಾಲೇಜ್ ವಿಶೇಷ ಏನು ಬಹಳ ಹೇಳ್ತಿದ್ರಲ್ಲ? ಅಲ್ಲಿ ವಿಶೇಷವಾದ ಕೋರ್ಸಸ್ ಇದಾವೆ ಸರ್ ಅಲ್ಲಿ. ಅಂದ್ರೆ ಬದುಕು ಕಾಲೇಜಿನಲ್ಲಿ ಏನ್ ಮಾಡ್ತಾರೆ, ಆರ್ಗ್ಯಾನಿಕ್ ಕೃಷಿ ಅಂತ ಉಳುಮೆ ಕೋರ್ಸ್ ಅಂತ ಹೇಳ್ಬಿಟ್ಟು ಒಂದು ಭಾಗವಾಗಿ ರೈತರಿಗೆ ಮಾಡಿದ್ರೆ, ಇನ್ನೊಂದು ಭಾಗವಾಗಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಮತ್ತೆ ಅಲ್ಲಿ ಇದು ಯಾವ ತರ ಅಂತಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತೆ ಲರ್ನಿಂಗ್ ನೆನ್ಸಸ್ ಅಂತೇಳಿ ತುಂಬಾ ಕೋರ್ಸಸ್ಗಳಿದಾವೆಲ್ಲ. ಹಾಸ್ಟೆಲ್ ಇದೆ, ಫ್ರೀಯಾಗಿ ಹೇಳ್ಕೊಡ್ತಾರೆ. ಫ್ರೀ ಊಟ ಮತ್ತೆ ವಸತಿ ಊಟದೊಂದಿಗೆ ಫ್ರೀಯಾಗಿ ಕೋರ್ಸಸ್ನ ಹೇಳ್ಕೊಡ್ತಾರೆ. ಹೆಂಗ ಸೆಲೆಕ್ಟ್ ಆಗೋದು ಹೆಂಗಮ್ಮ ಕಾಲೇಜಿಗೆ? ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಬಿಟ್ಟಿರ್ತಾರೆ ಸರ್. ಕಾಲ್ಫಾರ್ಮ್ ಆದಾಗ, ಪೋಸ್ಟರ್ಸ್ ಇದ್ದಾಗ. ಸರ್ಕಾರದ ಅದು ಅಲ್ಲ ಸರ್, ಅದು ಪ್ರೈವೇಟ್ NGO ಫ್ರೀ ಆಗಿ ನಿಮಗೆ ಕಲಿಸ್ಕೊಡ್ತಾರೆ. ನಾವು ಉಳುಮೆ ಕೋರ್ಸ್ ಅಂತ ಮಾಡ್ಕೊಂಡಿದೀವಿ ಸರ್. ನಾವು ಮೆಂಟರ್ಸ್ ಜೊತೆಗೆ ಉಳುಮೆ ಕೋರ್ಸ್ ಅಂತ ಮಾಡ್ಕೊಂಡಿದೀವಿ. 6 ತಿಂಗಳ ಕೋರ್ಸ್, ತಿಂಗಳದಾಗ 5 ದಿನ. ಬೆಂಗಳೂರು ಸುತ್ತಮುತ್ತ ಇರತಕ್ಕಂತ ಆಯಾ ಭಾಗದ ಎಲ್ಲ ಹೊಲಗಳಿಗೂ ಸುತ್ತಾಡಿ ಯಾವ ರೈತರು ಆರ್ಗ್ಯಾನಿಕ್ ಕೃಷಿಗಳನ್ನು ಮಾಡ್ತಾರೆ, ಯಾವ ತರ ಮಾಡ್ಬೇಕು, ಯಾವ ತರ ಬೆಳಿಬೇಕು, ಯಾವ ತರ ನಾವು ಮೌಲ್ಯವರ್ಧನೆ ಮಾಡ್ಬೇಕು ಅನ್ನೋದು ಎಲ್ಲ ನಮ್ಮ ಸುತ್ತಮುತ್ತ ಭಾಗದ ಜಿಲ್ಲೆಗಳಿಗೆಲ್ಲ ನಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಅಲ್ಲಿ ಬೆಳೆದಿರ್ತಕ್ಕಂಥದ್ದು ಮಾರ್ಕೆಟಿಗೆ ಹೇಗೆ ತರಬೇಕು, ಹೇಗೆ ಮಾರಾಟ ಮಾಡಬೇಕು ಅನ್ನೋದು, ಎಲ್ಲೆಲ್ಲ ಆರ್ಗ್ಯಾನಿಕ್ ಕೃಷಿ ಮಾರುಕಟ್ಟೆಗಳದಾವಲ್ಲ ಅಲ್ಲೆಲ್ಲಾನು ನಮ್ಗೆ ವಿಸಿಟ್ ಹಾಕಿಸಿ ನಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಏನನ್ನ SSLC ಆದ್ಮೇಲೆ ಅಥವಾ PUC ಆದ್ಮೇಲೆ SSLC ಎನಿ ಡಿಗ್ರಿ ಸೇರ್ಕೋಬಹುದು. ಎಲ್ಲಿದೆ ಅದು ಕಾಲೇಜು? ಅದು ಬಂಜಾರಪಾಳ್ಯ. ಕನಕಪುರ ರೋಡ್ಗೆ. ಕನಕಪುರ ರೋಡ್. ಅಲ್ಲಿ ಕಾಲೇಜ್ ಹೆಸರು ಏನಂದ್ರಿ? ಸಮಾಧ ಬದುಕು ಕಾಲೇಜ್. ಸಮಾಧ ಬದುಕು ಕಾಲೇಜ್ ಹೆಸರೇ ಅದು. ಮತ್ತೇನೇನು ಕೋರ್ಸ್ಗಳು? ಸಂಸ್ಥೆ ಅಂತ ಕರೀತಾರೆ. ಸಂವಾದ ಬದುಕು ಸಂಸ್ಥೆ. ಮತ್ತೇನೇನು ನಡೀತದೆ ಕೋರ್ಸ್ಗಳಲ್ಲಿ? ಅಲ್ಲಿ ತುಂಬಾ ಇದಾವೆ ಸರ್, ಕೋರ್ಸಸ್ ಇದಾವೆ. ಮತ್ತೆ ಅಲ್ಲಿ ಆಯಾ ಭಾಗದಾಗ ಕೆಲಸ ಮಾಡ್ತಾರೆ, ಎಲ್ಲರೂ ಮೆಂಟರ್ಸ್ ಆಗಿ ಕೆಲಸ ಮಾಡ್ತಾರೆ, ಕೃಷಿ ಮೇಲೆ ಕೆಲಸ ಮಾಡ್ತಾರೆ, ಮತ್ತೆ ತುಂಬಾನೇ ಇದಾವೆ ಅಲ್ಲಿ. ಪುಣ್ಯ ಮಾಡಿ ವಾರ ಒಂದ್ಸಲ ಇಲ್ಲಿ ಬರ್ತೀರಿ? ಸೂಪರ್ ಸರ್, ನಿಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್. ಕವರ್ದ ಹಾಕೊಳ್ರಿ ಮೇಡಮ್. ಗುರುರಾಜ್. ನಿಮ್ಮ ಹೆಸರು? ಸಿಂಧು. ಓಕೆ. ಹೇಳಿ, ವಾರಕ್ಕೊಂದ್ಸಲ ರಾಗಿ ಕಣನ? ಹೌದು ಸರ್, ನಾರ್ಮಲಿ ವೀಕೆಂಡ್ ಬರ್ತಾ ಇರ್ತೀವಿ. ಸ್ವಲ್ಪ ದೂರ ಆಗುತ್ತೆ ಅಂತ ನಡೆಯುತ್ತೆ. ಸೊ ಪ್ರತಿ ವಾರನೂ ಬರ್ತೀವಿ ಸರ್ ನಾವು. ಅಲ್ಲಿಂದ ದೂರ ಆದ್ರೂ ಪರವಾಗಿಲ್ಲ ಬರ್ತಾ ಇರ್ತೀವಿ. ಓಕೆ. ಅದು ಎಲ್ಲಿ ಸಂತೆ ನಡೀತಾ ಹೋಗ್ತಾರೆ? ಇಲ್ಲಿ ಮಾತ್ರ? ರಾಗಿ ಕಣ ಇಲ್ಲಿ ಆರ್ಗ್ಯಾನಿಕ್ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಸಿಗತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಬರ್ತಾ ಇರ್ತೀವಿ. ಹೇಳಿ, ನೀವು ಮನೇಲಿ ಬಹಳ ಇಂಪಾರ್ಟೆಂಟ್, ಮಹಿಳೆಯರು ಅಡಿಗೆ ಮಾಡೋರು ನೀವೇ, ನಾವು ಊಟ ಮಾಡೋರು ಅಷ್ಟೇನೆ. ಏನು ನಿಮ್ಗೆ ಅಡಿಗೆ ಮನೆಯಲ್ಲಿ ಬಹಳ ಇಂಪಾರ್ಟೆಂಟ್ ಇಂಥ ವಸ್ತು ಬರ್ಬೇಕಂದ್ರೆ ಅದು ಬರುತ್ತೆ. ಹೇಗೆ ನೀವು ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ರಾಗಿ ಕಣ? ನಾ ಆ್ಯಕ್ಚುಲಿ ಇತ್ತೀಚೆಗೆಲ್ಲ ಕೆಮಿಕಲ್ ಹಾಕಿ ತುಂಬ ಬೆಳೀತಾ ಇದ್ರಲ್ಲ ವೆಜಿಟೇಬಲ್ಸ್ ಎಲ್ಲ. ನನಗೆ ಹುಡುಕ್ತಾ ಇದ್ದೆ, ಹಿಂಗೇನೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ತು. ತುಂಬ ಖುಷಿ ಆಯಿತು. ಸ್ವಲ್ಪ ದೂರನೇ ಆಗುತ್ತೆ ನಮ್ಮ ಮನೆಯಿಂದ, ಆದರೂ ಹೊರ್ಗಡೆ ಬಂದಂಗೆ ಆಗುತ್ತೆ ಅಂದ್ಕೊಂಡು ಬಂದು ವೆಜಿಟೇಬಲ್ಸು ಎಲ್ಲ ತೊಗೊಂಡು ಹೋಗ್ತಾ ಇರ್ತೀವಿ. ತುಂಬ ಜಾಗೃತಿ ವಹಿಸ್ಬೇಕು. ಎಲ್ಲದರಲ್ಲಿ ಕೆಮಿಕಲ್ ಇದೆ ಇವತ್ತು. ಬೇಕರಿ ಐಟಮ್ ತಗೊಳ್ರಿ, ರೇಷನ್ ತಗೊಳ್ರಿ, ಇನ್ನೆಲ್ಲ ಹೋಗ್ರಿ, ಅದರಿಂದ ಪಾರಾಗೋದೇ ಕಷ್ಟ ಇದೆ ಅಲ್ವಾ? ಹೌದು ಸರ್. ಮಕ್ಕಳಿಗಂತೂ ಇವಾಗೆಲ್ಲ ನೋಡ್ತಾ ಇದೀವಲ್ಲ ಎಷ್ಟು ಹೆಲ್ತ್ ಪ್ರಾಬ್ಲಮ್ಮು ಈಗೆಲ್ಲ. ಹಾಗಾಗಿ ನಾವು ಇವಾಗಿಂದಾನೇ ಸ್ವಲ್ಪ ಜಾಗೃತಿ ವಹಿಸೋಣ ಅಂದ್ಕೊಂಡು ದೂರ ಆದ್ರೂ ಪರವಾಗಿಲ್ಲ, ಹೊರಗಡೆನೂ ಬಂದಂಗೆ ಆಗುತ್ತೆ ಅಂತೇಳಿ ಬರ್ತೀವಿ ಅಷ್ಟೇ. ಯಾವ ಊರು ನಿಮ್ಮದು? ನಮ್ಮ ದಾವಣಗೆರೆ. ಸೊ
ಇಲ್ಲಿ ಬಂದ್ರೆ ನಮ್ಮ ತರಕಾರಿ ಸಿಗುತ್ತೆ. ನಾರ್ತ್ ಕರ್ನಾಟಕದವ್ರದ್ದು ಕೆಲವೊಂದೆಲ್ಲ ತಗೊಂಡ್ ಬರ್ತಾರೆ. ನಮ್ಮ ಕಡೆ ಏನ್ ಸಿಗುತ್ತೋ ಅದು ನಾವು ಚಿಕ್ಕವರಿದ್ದಾಗೆಲ್ಲ ಏನ್ ತಿಂತಿದ್ವಲ್ಲ ಅದೆಲ್ಲ ಸಿಗುತ್ತೆ. ಕೆಲವೊಂದು ಖುಷಿ ಆಗುತ್ತೆ ನೋಡಿದ ತಕ್ಷಣ ತಗೊಳ್ತೀವಿ. ಏನು ಕೆಲಸ ಮಾಡ್ತೀರಿ ಸರ್ ನೀವು? ಹನಿವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್, ಓಕೆ. ಕಾರ್ಪೊರೇಟ್. ಸೊ ಇಲ್ಲೇನಂದ್ರೆ ಒಂದು ರೈತರು ಡೈರೆಕ್ಟಾಗಿ ಬಂದು ಸೇಲ್ ಮಾಡ್ತಾರೆ, ಅದು ಒಂದು. ಮತ್ತು ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಒಂದು, 2 ರೀಸನ್ನು. ಮತ್ತು ತುಂಬ ವಾತಾವರಣ ಚೆನ್ನಾಗಿದೆ, ಇಲ್ಲಿ ತುಂಬ ತೋಟ ಇದೆ, ಗ್ರೀನರಿ ಚೆನ್ನಾಗಿದೆ. ಸೊ ವೀಕೆಂಡಲ್ಲಿ ಯಾವುದಾದ್ರು ಮಾಲ್ಗೆ ಹೋಗೋದಕ್ಕಿಂತ ಇಲ್ಲಿ ಫೀಲ್ ಬೆಟರ್. ಸೊ ಮಕ್ಳು ಕರ್ಕೊಂಬಂದರೆ ಅವ್ರನ್ನು ತುಂಬ ಎಂಜಾಯ್ ಮಾಡ್ತಾರೆ. ಬಿಸಿಲಿಗೆ ಬರ್ಬೋದು AC ಒಳಗಡೆ ಇರೋದಕ್ಕಿಂತ. ಇವಾಗ ಹೋಳಿ ಹಬ್ಬದ ಟೈಮಲ್ಲಿ ನ್ಯಾಚುರಲ್ ವೆಜಿಟೇಬಲ್ಸ್ ಇಂದ ಎಲ್ಲ ಕಲರ್ಸ್ ಮಾಡ್ತಾ ಇದ್ರು. ಅವಾಗ ನನ್ನ ಮಗಳನ್ನು ಕೂಡ ಮಾಡಿದ್ಲು. ಆ ಥರ ತುಂಬ ಕಲ್ಚರಲ್ ಆಕ್ಟಿವಿಟೀಸ್, ಕೆಮಿಕಲ್ ಇಲ್ದೇನೆ ನ್ಯಾಚುರಲ್ ಆಗೆಲ್ಲ ಕಲರ್ ಮಾಡಿದ್ ನೋಡಿ ನಮಗೂ ಖುಷಿ ಆಯ್ತು. ಸೊ ಅವಳು ಬಂದಾಗ ಎಂಜಾಯ್ ಮಾಡ್ತಿರ್ತಾಳೆ. ಸೊ ತರಕಾರಿ ತಗೊಂಡ್ರ? ಏನೇನು ತಗೊಂಡ್ರಿ? ಸೊಪ್ಪು ಮಾತ್ರ ತಗೊಂಡಿಲ್ಲ, ಫುಲ್ ಕಂಪ್ಲೀಟ್ ಆಗಿ. ರೊಟ್ಟಿ ಮಾಡ್ತೀವಿ ಮನೆಗೆ? ಹಾ ಸರ್ ಮಾಡ್ತೀವಿ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದನ್ನು. ಹೌದಾ? ವಾರಕ್ಕಾಗಷ್ಟು ತೊಗೊಂಡು ಹೋಗ್ಬಿಡ್ತೀರಾ ಇಲ್ಲಿ? ಇಲ್ಲ ಸರ್, ಮಧ್ಯದಲ್ಲಿ ಮತ್ತೆ ಒಂದ್ಸರಿ ಆರ್ಗ್ಯಾನಿಕ್ ಮಂಡ್ಯದಿಂದ ತಗೊಂತೀನಿ. ಅಲ್ಲಿ ಚೆನ್ನಾಗಿದೆ. ಹಾ ಸರ್, ಅದು ಎಲ್ಲಿ ಸಿಗುತ್ತೆ ನಿಮಗೆ? HSR ನಿಯರೆಸ್ಟ್, ಅಲ್ಲಿಂದ ಆನ್ಲೈನ್ ಅಲ್ಲಿ ಬಂದ್ಬಿಡುತ್ತಾ? ಓಕೆ. ಅದೊಂದು ಹಿರಿಕೆ ಎತ್ತಿಡುವ. ನಮಸ್ತೆ ಸರ್. ನಿಮ್ಮ ವಿಡಿಯೋಗಳನ್ನ ನೋಡ್ತೀವಿ. ಓ ಥ್ಯಾಂಕ್ ಯು. ನೀವೇನು ಓದಿದ್ದೀರಿ? ನಮ್ದು ಡಿಗ್ರಿ ಆಗಿದೆ ಸರ್. ಡಿಗ್ರಿ ಏನು? BA CPED. BA ಆಯಿತು. ಏನು ಕನಸಿತ್ತು ನಿಮ್ಗೆ? ಓದೋ ಮುಂದೆ ಏನು ಕನಸಿತ್ತು? ಏನು ಕನಸು ಕಂಡಿದ್ರಿ? ಮುಂದೆ ನಾನು ಟೀಚರ್ ಆಗ್ಬೇಕಂತ ಕನಸಿತ್ತು. ಇವಾಗಲೂ ಪ್ರೆಸೆಂಟ್ ಓದ್ತಾ ಇದ್ದೀನಿ, ಸೈಡ್ ಮಾಡ್ಕೊಂಡಿದ್ದೀನಿ. ಹೌದಾ? ಯಾಕೆ ಅದು ಟೀಚರ್ ಆಗ್ಬೇಕಂತ ಅನಿಸ್ತು? ಮಕ್ಕಳ ಜೊತೆಗೆ ನಮಗೆ ನಮ್ಮಲ್ಲಿರೋ ಜ್ಞಾನವನ್ನು ಮಕ್ಕಳಿಗೆ ಹಂಚಬೇಕು. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಕ್ಕಳ ಜೊತೆಗೆ ಖುಷಿಯಾಗಿರ್ಬೋದು. ಆ ನಿಷ್ಕಲ್ಮಶವಾದ ನಗು ಆ ಮಕ್ಕಳಲ್ಲಿ ಸಿಗುತ್ತಲ್ಲ, ಅದು ಎಲ್ಲಿ ಬೇರೆಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಓಕೆ. ಹಾಂ, ಅದಕ್ಕೋಸ್ಕರ ನಾನು ಟೀಚರ್ ಆಗ್ಬೇಕಂತ ಕನಸಿದೆ ಸರ್. ನಾನು ಟೀಚಿಂಗ್ ಮಾಡಿದ್ದೀನಿ 5 ವರ್ಷ. ಹೌದಾ? ಯಾವ ಸಬ್ಜೆಕ್ಟು? ನಾನು LKG ನರ್ಸರಿ ಮಾಡ್ತಿದ್ದೀನಿ. ಮಾಡ್ತೀರಾ? ಓಕೆ. ಹಾಗಾದ್ರೆ ನಿಮ್ಮಲ್ಲಿ ಮಕ್ಕಳಲ್ಲಿ ಸಿಗೋ ನಗು ಇದೆಯಲ್ಲ, ನಿಷ್ಕಲ್ಮಶವಾದ ಮಗು, ಮಿಸ್ ಅಂತ ಬಂದಾಗ ಅದು ನಮ್ಗೆ ಸಿಗೋ ಖುಷಿ ಬೇರೆಲ್ಲೂ ಸಿಗಲ್ಲ. ಮತ್ತೆ ನಾವು ಆ ಸ್ಕೂಲ್ ಬಿಟ್ಟು ಆಚೆ ಕಡೆ ಬಂದಾಗ ನಮ್ ಬೇರೆಲ್ಲ ಸಿಕ್ಕಾಗ ಮಿಸ್ ಅಂತ ಓಡ್ ಬರ್ತಾರಲ್ಲ ಮಕ್ಕಳು, ಆ ಖುಷಿ ಮುಂದೆ. ಎಲ್ಲಿ ಮಾಡ್ತಾ ಇದ್ರಿ? ಎಲ್ಲಿ ಸರ್? ಎಲ್ಲಿ ಆ ಕೆಲಸ ಮಾಡ್ತಿದ್ರಿ ನೀವು? ಟೀಚರ್ ಕೆಲಸ ಪ್ರೆಸೆಂಟ್ ಬಿಟ್ಟು 1 ವರ್ಷ ಆಯ್ತು ಸರ್ ಅಷ್ಟೇ. 1 ವರ್ಷ ಆಯ್ತು ಬಿಟ್ಟು. ಯಾಕೆ ಬಿಟ್ರಿ? ಈ ಕೆಲಸ ಮಾಡ್ತಾ ಇದೀವಿ. ಇದು ವಾರದಾಗ ಒಂದೇ ದಿವಸ ಬರ್ತೀರಲ್ಲ? ಒಂದೇ ದಿವಸ. ಇದ್ರ ಜೊತೆಗೆ ಮತ್ತೆ ನಾವು ಗದ್ದೆದಲ್ಲಿ ಕೆಲಸ ಮಾಡ್ಬೇಕಲ್ಲ, ವಾರಕ್ಕೆ ಇಡೀ ದುಡಿಬೇಕಲ್ಲ ಕೆಲಸ. ಅಲ್ಲೇ ಕಳೆ ತೆಗೆದು ನಾಟಿ ಮಾಡೋದು ಈ ತರದೆಲ್ಲ ಇರುತ್ತಲ್ಲ ಹೊಲದಲ್ಲಿ. ಹೀಗಾಗಿ ಇದನ್ನ ಮಾಡ್ತಾ ಇದ್ವಿ. ಓ ಹೌದಾ? ಬಿಟ್ರಿ ಅದನ್ನ ನೀವು? ಓ, ಯಾವ್ದಾರ ಹಿಡ್ಕೊಂಡು ಗಟ್ಟಿಯಾಗಿ ಒಂದ್ ಹಿಡ್ಕೋಬೇಕಂತ. ಹಾ, ಈಗ ಆಯ್ತಪ್ಪ. ನನಗೆ ಭಾಳ ಖುಷಿ ಆಗೋದು ಏನಂದರೆ, ನೋಡಿ ನೀವು ಬಿಟ್ಟು ರೈತರಾಗ್ತೀನಿ ಅಂತ ಹೋಗ್ಬಿಟ್ಟು ರೈತ ಮಹಿಳೆ ಆಗಿದ್ದೀರಿ. ಈಗ ಇನ್ನೊಂದು ಸಮಸ್ಯೆ ಇದೆ, ಅದನ್ನ ಹೇಳ್ಬೇಕು ನೀವು. ರೈತ ಗಂಡು ಹುಡುಗರಿಗೆ ಗಂಡು ಕನ್ಯೆನೇ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನೀವು ಮದುವೆ ಆಗೋದಾದರೆ ಯಾರಾದರೂ ರೈತರ ಮದುವೆ ಆಗ್ತೀರಾ? ಆಲ್ರೆಡಿ ಮದುವೆ ಆಗಿದೆ ಸರ್. ನನ್ನ ಪ್ರಶ್ನೆನೇ ಅಪ್ರಸ್ತುತ ಆಗೋಯ್ತು. ರೈತರ ಅವರ? ಹಾ ಸರ್. ಹಾ, ಹೇಳಿ ಮತ್ತೆ. ನಾನು ರೈತರ ಮಗಳೇ. ನಮ್ಮ ಅಪ್ಪ ಹುಟ್ಟುಟ್ಕೆ ನಾವು ಹೊಲದಲ್ಲೇ ಬೆಳೆದಿರೋದು, ಕೃಷಿ ಜೊತೆಗೆ ಬೆಳೆದಿರೋದು. ಹುಟ್ಟುತ್ತಲೇ ಹುಲ್ಲಲ್ಲೇ ಬೆಳೆದಿರೋದು. ಏನ್ ಪದ ಚಂದ ಇಟ್ಟಿದೆ. ಅಪ್ಪನ ರೈತ, ನಂಗೂ ರೈತೆ ಆಗ್ಬೇಕಂತ ಆಸೆ. ಆ ಮಣ್ಣಲ್ಲಿ ದುಡಿತೀವಲ್ಲ, ಕೈ ಕೆಸರು ಮಾಡ್ಕೊಂಡು, ಅಲ್ಲಿ ಸಿಗೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಮತ್ತೆ ಯಾಕಿದೆ ಹೆಣ್ಮಕ್ಳಿಗೆ ಇತ್ತಿತ್ಲಾಗ ಅರ್ಥ ಆಗ್ತಿಲ್ಲ? ನಾವು ಒಂದ್ ಸ್ವಲ್ಪ ಓದಿದೀವಿ ಅನ್ನೋದು ಇದನ್ನ, ಅದು ಯಾಕೆ? ನಾವು ಓದಿದೀವಿ ಸರ್. ನಾವು ಕೃಷಿ ಜೊತೆಗೆ ನಾವು ಓದ್ಕೊಂಡು, ಕೃಷಿನೆಲ್ಲ ಮಾಡ್ಕೊಂಡು, ಟೀಚಿಂಗು ಮಾಡ್ಕೊಂಡು, ಬೇರೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಅಲ್ಲಿ ನಮ್ಗೆ ಖುಷಿ ಸಿಗುತ್ತೆ. ಬಟ್ ಆ ಫೀಲ್ಡಿಗೆ ಇಳಿದಾಗ ಆ ಖುಷಿ ಗೊತ್ತಾಗುತ್ತೆ. ದೂರಿಂದ ನೋಡಿದಾಗ ಸಿಗಲ್ಲ, ಖುಷಿ ಗೊತ್ತಾಗಲ್ಲ. ಅದನ್ನೇನು ಮಾಡೋದು ಅನ್ಸುತ್ತೆ. ಆ ಫೀಲ್ಡಿಗೆ ಇಳಿದ ಅಲ್ಲಿ ಏನು ಕೆಲಸ ಮಾಡ್ತೀವಲ್ಲ, ಅಲ್ಲಿ ಖುಷಿ ಸಿಗೋದೇ ಬೇರೆ. ಮಾತಾಡ್ದಂಗೆ ಅದು ನಾಟಿ ಮಾಡಿದಾಗ ಅದು ಬರೋವರೆಗೂ ಕಾಯ್ತೀವಲ್ಲ, ನಮ್ಮ ಪೇಷನ್ಸು ಹೆಂಗ್ ಬರುತ್ತೆ, ಹೆಂಗ್ ಕಾಯಿ ಬಿಡುತ್ತೆ ಅಂತ ಪ್ರತಿ ಕ್ಷಣ ಪ್ರತಿ ದಿನ ಅದ್ರ ಜೊತೆಗೆ ನಮ್ಮ ಒಡನಾಟ ಇರುತ್ತೆ. ಚೆನ್ನಾಗಿರುತ್ತೆ ಅದೊಂದು ಅನುಭವ. ಈಗ ಗಂಡನ ಮನೆಗೆ ಈ ಪ್ರಯೋಗ ನಡೆದಿದೆಯಾ ನಿಮ್ದು? ಹಾ ಸರ್. ಓಕೆ. ಹಾ ಹಾ ಹಾ. ನಿಮ್ಮನ್ನ ನೋಡಿ ಬೇರೆ ಇನ್ಸ್ಪೈರ್ ಆದ ಸುತ್ತಮುತ್ತ ಎಲ್ಲ ರೈತರು ಮಾಡ್ತಾ ಇದ್ದಾರೆ ಸರ್. ಈಗ ನಾವು ಮೊದಲು 3 ಜನ 4 ಜನ 5 ಜನದಿಂದ ನಾವು ಉಸಿರು ಹಚ್ಕೊಂಡಿರೋದು. ಇವಾಗ ಸುಮಾರು ನಾವೇ ಒಂದು ನಮ್ಮ ಸಂಘಟನೆಯಲ್ಲಿ, ಒಡಲದನಿ ಮಹಿಳಾ ಒಕ್ಕೂಟ ಸಂಘಟನೆಯಲ್ಲಿ ಸುಮಾರು ಒಂದು 200-300 ಜನ ಕೃಷಿಗತ್ತೆ ಹಂಗೆ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಓದಿ ತೋರಿಸಿ ಇನ್ಸ್ಪೈರ್ ಆಗಿ. ಒಂಥರ ಚೆನ್ನಾಗಿದೆ. ಓಕೆ. ರಾಗಿ ಕಣದ ಆಯೋಜಕರ ಬಗ್ಗೆ ಏನು ಹೇಳ್ತೀರಿ?
ರಾಗಿ ಕಣದ ಆಯೋಜಕರ ಬಗ್ಗೆ ಅವರು ಮಾರ್ಕೆಟಿಂಗ್ ನಮಗೆ ಇಲ್ಲಿ ಕವಿತಾ ಮೇಡಮ್ ಅಂತಿದ್ರು, ಅವ್ರು ರೆಫರ್ ಮಾಡಿಕೊಟ್ರು. ಬಟ್ ಅವರು ಮಾರ್ಕೆಟಿಂಗ್ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಅದರಿಂದ ನಾವು ಒಂದೆಷ್ಟೋ ನಮ್ಗೆ ಸಾಧ್ಯ ಆದ ಮಟ್ಟಿಗೆ ನಾವು ಸಂಪಾದನೆ ಮಾಡ್ಕೊಂಡು ಹೊಂಟಿದ್ದೀವಿ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ, ಮಾರ್ಕೆಟಿಂಗ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರೇನು? ಸುಸ್ಮಿತಾ ರೀ. ಸುಷ್ಮಿತಾ, ನೀವು ಬಿಜಾಪುರ? ಹಾಂ ರೀ. ಓಕೆ. ಹಾಂ, ಏನು ಓದಿರಿ? ಫಸ್ಟ್ ಇಯರ್. ಫಸ್ಟ್ ಇಯರ್ ಮುಗ್ದೈತ್ರಿ. ಏನೇನು ತಂದಿರಿ ನೀವು? ನಾವು ಬೆಂಡಿಕಾಯಿ ತಂದಿವಿ, ಬೆಂಡಿಕಾಯಿ ತಂದಿರಿ, ಮೆಂತಿ ಪಲ್ಯ ತಂದಿವಿ, ಆಗ್ಯದ್ರಿ. ಹಾಂ, ಖಾಲಿನೇ ಆಗೋತ? ಹಾಂ ರೀ, ನುಗ್ಗಿಕಾಯಿ ಏ ಇನ್ನೂ ಈಗ 10:30 ಅಮ್ಮ, ಅಷ್ಟು ಖಾಲಿ ಮಾಡ್ಬಿಟ್ಟಿಲ್ಲಮ್ಮ. ಅದು ಜವಾರಿ ಅದ್ರಿ. ವಾ, ಉಳಿಯೋದೇ ಅಲ್ಲ ಜವಾರಿ. ಹಾಂ ರೀ, ಉಳ್ಯಾದ ಇಲ್ರಿ ಅದ್ರಿ. ಮತ್ತೆ ಜಾಸ್ತಿ ತರ್ಬೇಕಿಲ್ಲ ನೀವು? ತಂದಿವ್ರಿ, 130 ತಂದಿದೀವ್ರಿ. ಕಟ್ ಖಾಲಿಯಾಗಿ ಹೋಗ್ಯಾವ್ರಿ. ನಿಮ್ ಬಿಸ್ನೆಸ್ ಮುಗಿದೈತಿ ಈಗ? ಹಾಂ ರೀ, ಇದಿಷ್ಟಾದ್ರಿ, ಅದಿಷ್ಟೈತೆ ಅದಿಷ್ಟ್ರಿ. ಇನ್ನೊಂದು 15 ನಿಮಿಷ ಬಂದ್ರೆ ಖಾಲಿ. ಏನು ಅದೃಷ್ಟ ಮಾಡ್ರಿ, 9 ಗಂಟೆಗೆ ಯಾರು ಇರ್ಲಿಲ್ಲ ಇಲ್ಲಿ. 10:30 ಆಗೈತಿ ನೋಡ್ರಿ ಇಲ್ಲಿ ಸಾಹೇಬ್ರೆ. 10:30 ಅಷ್ಟು ಖಾಲಿ ಮಾಡ್ಕೊಂಡು ಕುಂತಾರಿ ಅವ್ರ. ಅದೃಷ್ಟ ಮಾಡ್ರಿ. ಏನ್ ಅನ್ಸುತ್ತವ ವ್ಯಾಪಾರ? ಚಲೋ ಅದ್ರಿ. ಚಲೋ ಅದ್ರಿ? ಚಲೋ ಐತ್ರಿ. ಚಲೋ ಐತಿ. ನಿಮ್ದು ಹೊಲ ಎಷ್ಟೈತಿ? ನಮ್ಮದ್ರಿ ಒಂದು 3 ಎಕರೆ ಐತ್ರಿ. 3 ಎಕರೆ ಐತಿ. ಏನೇನು ಬೆಳಿತೀರಿ? ಬೆಳೆದ್ರಿ ಬೆಂಡಿಕಾಯಿ ರೀ, ಮತ್ತು ಮೆಂತಿ ಪಲ್ಯ, ಮೆಂತಿ ಪಲ್ಯ ರೀ, ನುಗ್ಗಿಕಾಯಿ ಗಿಡಗಳು ಅದಾವ್ರಿ. ಹೌದಾ? ಹಾಂ ರೀ. ಇದು ಹುಂಚೆ ಸೊಪ್ಪು ಐತ್ರಿ, ಕೊತ್ತಂಬರಿ ಸೊಪ್ಪು ಇತ್ತು, ಹಸಿ ಟೊಮೊಟೊ ಇದ್ದು. ಹುಣ್ಚಿಕ್ಕ? ಹಾಂ ರೀ, ಹುಣ್ಸಿಕಾಯಿ ತಪ್ಪಲ ರೀ. ಹಾಂ, ಓಕೆ. ಬದ್ನಿಕಾಯಿ ತಂದಿರಿ? ಹಾಂ, ಬದ್ನಿಕಾಯಿ ಟೊಮೊಟೊ ರೀ. ಹಾಂ 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 ಹಾಂ, ಹೌದನಾ? ಹಾಂ ರೀ. ಓಹೋ ಹೋ, ಖಾಲಿನೇ ಆಯ್ತಪ್ಪ ಎಲ್ಲ. ಹಾಂ, ಓಕೆ. ಹಂಗಾರೆ ಇಷ್ಟೊತ್ತಿಗೆ ಮುಗೀತಿಗೆ ಹೊಂಟು ಬಿಟ್ರಿ ಊರಿಗೆ? ನಮ್ಮ ಮಮ್ಮಿಗಳು ಬರ್ಬೇಕಲ್ರಿ, ಅವ್ರು ಬಂದು ಅಲ್ಲಿ ಅಡ್ಗೆ ಮಾಡ್ತಾರಲ್ರಿ ಅವ್ರು ಹೋಗಿ. ಓ, ನಿಮ್ಮವ್ರು ಅಡ್ಗೆ ಮಾಡ್ತಾರೆ? ಹಾಂ ರೀ, ಏನು ಅಲ್ಲಿ ಮಾಡ್ತಾರೆ? ಬಿಸಿ ರೊಟ್ಟಿ ರೀ. ಹೌದಾ? ಹಾಂ ರೀ, ಅವರೆಲ್ಲ ಅಲ್ಲಿ ಗ್ರೂಪ್ ಆದ್ರಿ ಅಲ್ಲಿ ಒಂದು. ಓ, ಎಲ್ಲ ತಂಡ ಬಂದಿದ್ದೀರಿ. ಅವ್ರದ್ದು ಒಂದು ವ್ಯಾಪಾರ ಇನ್ಮೇಲೆ ಶುರು ಅವ್ರದ್ದು? ಹಾಂ ರೀ, ಅವ್ರು ರೊಟ್ಟಿ ಮಾಡಿ ಅವ್ರಿಗೆಲ್ಲ ಬಡಿಸ್ತಾರಲ್ರಿ ಅಲ್ಲಿ. ವಾವ್. ಅವ್ವರು ನೀವು ಮತ್ತೆ ಯಾರ್ಯಾರು ಬಂದಿರಿ? ಇಲ್ರಿ, ನಾವ್ ಇಬ್ರೇ ರೀ. ಅವ್ವ ನೀವು? ಹಾಂ ರೀ, ಮತ್ತು ನಮ್ಮ ಗ್ರೂಪೇ ಐತ್ರಿ ಒಂದು. ಹಾಂ ಹಾಂ ರೀ. ಹೌದಾ? ಒಕ್ಕೂಟ ಸಂಘ ಅಂದ್ರ ಒಂದು ಗ್ರೂಪೇ ಐತ್ರಿ ಅದು. ಹಾಂ ರೀ. ಓಕೆ. ಭಾರಿ ದುಡಿ ಬಿಡವ ನಿಮ್ದು. ಹಾಂ, ಅವು ಎಷ್ಟು ದುಡಿತಾಳೆ, ನೀವು ಎಷ್ಟು ದುಡಿತೀರಿ? ಮಮ್ಮಿ ಒಂದು 800-900 ಆಗ್ತದ್ರಿ ಮಮ್ಮಿದ. ನಮ್ದು ನಾವು ಎಷ್ಟು ತಂದಿರ್ತೀವಿ ಅದ್ರ ಮ್ಯಾಗ. ನಿಮ್ದು ಎಷ್ಟು ಮಾಡ್ತೀರಿ? ನಾವು ಇಲ್ಲಿ ಎಷ್ಟು 10 kg ತಂದೀವಂದ್ರಿ, 10 kgಗೆ ಒಂದು 2000 ಆಗ್ತದ್ರಿ. 2000 ಆಗ್ತದೆ. ಯಾರಿಗಿದೆಯಮ್ಮ 1.5 ತಾಸಿನಾಗ 2000 ದುಡ್ದಿ? ಖುಷಿ ಆಯ್ತಮ್ಮ? ಹ್ಞೂ, ಖುಷಿ ಆಗ್ತದೆ. ಓಕೆ. ಅಂದ್ರೆ ರೈತರು ಬೆಳೆಗೆ ಇಲ್ಲಿ ಒಂದು ಬೆಲೆ ಸಿಗ್ತದ ಅನ್ನೋದು ಆಗ್ತದೆ. ಹಾಂ ರೀ. ಸೂಪರ್ ಅಮ್ಮ, ಒಳ್ಳೇದಾಗ್ಲಿ. ನೋಡಿ ಇಲ್ಲಿ ಅಮ್ಮಾರು ಏನೇನು ತಗೊಂತ ಇದಾರೆ? ಚವಳಿಕಾಯಿ ತಗೊಂತಾರೆ. ಚವಳಿಕಾಯಿ ತಗೊಂತ ಇದಾರಲ್ಲ? ಜವಾರಿ ಚವಳಿಕಾಯಿ. ಜವಾರಿ ಚವಳಿಕಾಯಿ. ಹಾಂ ಹಾಂ. ದಾವಣಗೆರೆಯಿಂದ ಬಂದಿದ್ದೀವಿ ತರಕಾರಿ ತಗೊಳ್ಳಿಕ್ಕೆ. ನಾವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ವಿ. ಫಸ್ಟ್ ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ನೋಡಿ ಆಮೇಲೆ ಕೆಲವರು ಹೇಳಿದ್ರು ನಮಗೆ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಹೈಜೆನಿಕ್ ಆಗಿರುತ್ತೆ, ಆರ್ಗ್ಯಾನಿಕ್ ಆಗಿರುತ್ತೆ ತರಕಾರಿ, ಆಮೇಲೆ ಹಣ್ಣುಗಳು, ಆಮೇಲೆ ರೊಟ್ಟಿ ಊಟ, ಚಪಾತಿ ಊಟ ಎಲ್ಲದೂ ಚೆನ್ನಾಗಿರುತ್ತೆ ಅಂದರು. ಸೀದಾ ರೈತರು ಹೊಲದಿಂದ ಬೆಳೆದದ್ದನ್ನು ಅದು ಯಾವುದೇ ರಾಸಾಯನಿಕ ಇಲ್ದಲೆ ಸಾವಯವ ಗೊಬ್ಬರ ಹಾಕಿ ಬೆಳೆಸಿರೋದನ್ನು ಇಲ್ಲಿ ತಂದು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವೀಗ ಬಂದಿದ್ದೀವಿ, ಎಲ್ಲ ತೊಗೊಂಡಿದ್ದೀವಿ. ಹಲಸಿನ ಹಣ್ಣು ತೊಗೊಂಡಿದ್ದೀವಿ, ನೀರ್ಲಹಣ್ಣು ತೊಗೊಂಡಿದ್ದೀವಿ, ತರಕಾರಿ ತೊಗೊಂಡಿದ್ದೀವಿ. ಇನ್ನು ಅಲ್ಲಿನೂ ತಗೋಬೇಕು. ತುಂಬ ಚೆನ್ನಾಗಿದೆ. ಇದರಲ್ಲಿ 100ಕ್ಕೆ 100 ಯಾವ ಒಂದು ರಾಸಾಯನಿಕ ಇಲ್ಲ. ಎಲ್ಲ ಸಾವಯವ ಗೊಬ್ಬರದಿಂದ ಬೆಳೆದಿರೋದು. ತಗೊಳ್ರಿ, ಇಲ್ಲಿ ತಗೊಂಡ್ರೆ ನೀವು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹಳ್ಳಿ ಬಿಟ್ಟು ಬಂದೀವಿ, ಸಿಟಿ ಬಿಟ್ಟು ಬಂದೀವಿ, ಸಣ್ಣ ತಾಲೂಕು ಬಿಟ್ಟು ಬಂದೀವಿ. ಏನು ಮಿಸ್ ಮಾಡ್ಕೊಂಡಿದ್ದೀವಿ ಬೆಂಗಳೂರಿಗೆ ಬಂದವ್ರು ನಾವೆಲ್ಲ? ನಾವು ಏನು ಮಿಸ್ ಮಾಡ್ಕೊಂಡಿವಿ ಅಂದರೆ ಪೂರ ಲೈಫೇ ಮಿಸ್ ಮಾಡ್ಕೊಂಬಿಟ್ಟಿದ್ವಿ ನಾವು ಇಲ್ಲಿಗೆ ಬಂದು. ಇಲ್ಲಿ ಎಲ್ಲ ಕೆಮಿಕಲ್, ಮಾವಿನ ಹಣ್ಣು, ತರಕಾರಿ ಎಲ್ಲದರಲ್ಲಿ ಮೋಸ. ನಮಗೆ ಅಲ್ಲಿ ಜೀವನನೇ ಬಂಗಾರದಂಥ ಲೈಫ್, ಅದು ಗೋಲ್ಡನ್ ಲೈಫ್ ಬಿಟ್ಟು ಇಲ್ಲಿ ಕಬ್ಬಣದ ಲೈಫಿಗೆ ಬಂದಿದ್ವಿ ನಾವು. ಕಬ್ಬಣದ ಲೈಫ್ ಅಂತ ಎಲ್ಲ ತುಕ್ಕಿಡ್ದೋಗಿದೆ. ಮತ್ತೆ ಯಾಕೆ ಬಂದ್ರಿ? ಮಕ್ಳ ಸಲುವಾಗಿ ಬಂದಿದ್ದೀವಿ, ಒದ್ದಾಡ್ತಾ ಇದ್ದೀವಿ. ಮತ್ತೆ ವಾಪಸ್ ಹೋಗ್ತೀವಿ. ನಾವು ಹೋಗೋ ಯೋಚನೆ ಇದೆ, ನಮ್ಮ ಸೈಡ್ ಹೋಗೋ ಯೋಚನೆ ಇದೆ. ನಮಗೆ ನಮ್ಮೂರೇ ಬೆಸ್ಟು, ನಮ್ಮ ನಾರ್ತ್ ಕರ್ನಾಟಕನೇ ಬೆಸ್ಟು. ಅಲ್ಲೇ ಲೈಫು. ಇಲ್ಲಿ ಏನು ಇಲ್ಲಿ ಸುಮ್ಮನೆ ಇಲ್ಲಿ ಯಾರು
ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗ ಅಂತಾರೆ. 2 ದಿನ ಚಂದ ಬೆಂಗಳೂರು ನೋಡೋಕ್ಕೆ, ಅಪಾರ್ಟ್ಮೆಂಟ್ ಚಂದ ನೋಡೋಕ್ಕೆ. ಇಲ್ಲಿ ಯಾರು ಬರಬೇಡ್ರಿ. ಏನೋ ಇದ್ರ 4 ದಿವಸ ಬಂದು ಹೋರಿ. ಬರಬೇಕು, ನೋಡಬೇಕು, ಹೋಗ್ಬೇಕು ಅಷ್ಟೇನೆ. ಏನೋ ವಯಸ್ಸಿನ ಹುಡುಗರು ದುಡಿತಾರೆ, ಇವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ದುಡ್ಡಿನ ಆಸೆಗೆ ಬಂದಾರೆ. ಅಲ್ಲ ಅಪ್ಪ ಅಮ್ಮನ ಒದ್ದು ಇಲ್ಲಿಗೆ ಬಂದ್ಬಿಟ್ಟಾರೆ. ಹೌದಾ, ಅಪ್ಪ ಅಮ್ಮನ ಒದ್ದು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಆ ಥರ ಇರಲ್ಲ, ಕೆಲವ್ರು ಇರ್ತಾರೆ, ಕೆಲವ್ರು ಇರಲ್ಲ. ಆದರೂ ಹಳ್ಳಿ ಲೈಫ್ ಗೋಲ್ಡನ್ ಲೈಫ್ ರೀ. ಆರಾಮಾಗಿ ಎಂಜಾಯ್ ಮಾಡ್ರಿ. ಆಯುಷ್ಯ ಕಡಿಮೆ ಆಗ್ಬೇಕಂದ್ರೆ ಬೆಂಗಳೂರಿಗೆ ಬರ್ರಿ. ಹೆಚ್ಚಾಗ್ಬೇಕಂದ್ರೆ ಆಯುಷ್ಯ ಹೆಚ್ಚಾಗಬೇಕಂದ್ರೆ ಅಲ್ಲೇ ಇರಿ. ನೆಮ್ಮದಿ ಬೇಕಂದ್ರೆ ಅಲ್ಲೇ ಇರಿ. ನೆಮ್ಮದಿ ಹಾಳು ಮಾಡ್ಕೋಬೇಕಂದ್ರೆ ಇಲ್ಲಿ ಬರ್ರಿ. ಅಯ್ಯಪ್ಪ, ಹೌದು, ಒಬ್ರಿಗೊಬ್ರು ಸಹಕಾರ ಇಲ್ಲ. ಮೇಡಮ್ ಅವ್ರು ನಗ್ತಾರ ನೋಡ್ರಿ. ನಿಜ ಅಂದ್ರೆ ಹೌದು. ಒಬ್ರಿಗೊಬ್ರು ಸಹಕಾರ ಇಲ್ಲ, ಹೆಲ್ಪಿಂಗ್ ನೇಚರ್ ಇಲ್ಲ, ಏನಿಲ್ಲ. ಗೊತ್ತಿಲ್ಲ, ಪಕ್ಕದ ಮನೆಯವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿರುತ್ತೀರಿ, ಕಿಟಕಿಯಾಗ ನೋಡ್ತಾರ. ಕಿಟಕಿಯಾಗಿ ನೋಡ್ತಾರ. ಕಿಟಕಿಯಾಗ ನೋಡೋದು ಜನ ಇಲ್ಲಿ. ನಮ್ಗೆ ಯಾಕೆ ಬೇಕು ಬಿಡು ಅಂತಾರೆ. ನಮ್ ಕಡೆಗಾದ್ರೆ ಒಂದ್ ಮಗು ಹತ್ರೆ ಯಾಕ ಭಾಳ ದಿನ ಬಳವತ್ತಾಯ್ತು, ಅಳ್ತಾ ಇದೆ, ಸ್ವಲ್ಪ ಕರ್ಕಳವ ಅಂತ ಕೇಳ್ತಾರೆ, ಬಂದು ನೋಡ್ತಾರೆ. ಒಂದು ಗರ್ಭಿಣಿ ಹೆಣ್ಮಗಳು ನೋವು ತಿಂತ ಇದ್ರೆ ಆ ಕಡೆ ಹಣ್ಣು ತಗೊಂಡ್ಬಂದು ಕೊಡ್ತಾರೆ, ಈ ಕಡೆ ಇನ್ನೊಂದೇನೋ ತಂದು ಕೊಡ್ತಾರೆ, ಈ ಕಡೆ ಟೀ ಕಾಫಿ ತಂದು ಕೊಡ್ತಾರೆ, ಈ ಕಡೆ ಜೀರಿಗೆ ಕಸಾಯಿ ತಂದು ಕೊಡ್ತಾರೆ. ಇಲ್ಲೇನ್ರಿ ಇಲ್ಲಿ ಏನು ಇಲ್ಲಿ ಎಲ್ಲ ಬೋಳು ಬದ್ನಿಕಾಯಿ, ಪುಸ್ತಕದ ಬದ್ನಿಕಾಯಿ ಮಾತಷ್ಟೇ, ನೈಸ್ ಮಾತಷ್ಟೇ. ನಮ್ಮೂರಿಗೆ ಹೋಗ್ರಿ ನೀವು, ಸ್ವರ್ಗನೇ ಅಲ್ಲಿ. ಈಗ ನೋಡ್ರಿ, ಇಷ್ಟು ವಯಸ್ಸಾದ್ಮೇಲೆ ಅನುಭವ ಬರುತ್ತೆ. ನೀವಿನ್ನು ನೀವು ಯಾವ ಊರಿಂದ ಬಂದಿದ್ದೀರಿ, ನಿಮ್ಮ ಅನುಭವ ಹೇಳಿ. ನಾನು ಬೆಂಗಳೂರಿಂದಾನೆ, ಬಟ್ ಬೆಂಗಳೂರು ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೌದಾ, ಯಾಕ್ರಿ? ಆಂಟಿ ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಕಾಪಿ ಪೇಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಬಟ್ ಅಷ್ಟು ಈಸಿಯಾಗಿ ಬೆಂಗಳೂರನ್ನ ತೆಗೆದು ಹಾಕಕ್ಕಾಗಲ್ಲಮ್ಮ. ಯಾಕಂದ್ರೆ ಕೋಟ್ಯಾಂತರ ಜನಕ್ಕೆ ಇಲ್ಲಿ ಅನ್ನ ಕೊಡಬೇಕು, ನೀರು ಕೊಡಬೇಕು, ಸೌಲಭ್ಯ ಕೊಡಬೇಕು, ದೊಡ್ಡ ಕಷ್ಟ ಇದೆ. ಪಾಪ ಮೂಲ ಬೆಂಗಳೂರಿಗೆ ಇಲ್ಲಿ ಚೆನ್ನಾಗಿದ್ರು, ನಮ್ಮಂಥವರೆಲ್ಲ ಬಂದು ಅವ್ರನ್ನ ನೆಮ್ಮದಿ ಹಾಳು ಮಾಡಿದ್ದೀವಿ ಈಗ, ಅಲ್ವಾ? ಅಲ್ವಮ್ಮ? ಬೇರೆ ಸ್ಟೇಟ್ನವ್ರು ಬಂದು ಇಲ್ಲಿ ಬೆಂಗಳೂರನ್ನ ಹಾಳು ಮಾಡಿಬಿಡ್ತಾರೆ. ನಾವ್ ಯಾರ ಮೇಲೂ ಹೇಳಕ್ ಆಗಲ್ಲ. ನಾನು ಹೇಳ್ತೀನಿ ನೋಡ್ರಿ, ಬೇರೆ ಸ್ಟೇಟ್ನವ್ರು ಎಲ್ಲರೂ ಬಂದು ಇಲ್ಲಿ ಸೇರ್ಕೊಂಡು ನಮ್ಮ ಕರ್ನಾಟಕದವ್ರನ್ನ ಕಚ 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 ಅಂತ ತುಳಿತಾ ಇದ್ದಾರೆ ನೋಡಿ ಅಷ್ಟೇ. ನಮ್ಮ ನಾರ್ತ್ ಕರ್ನಾಟಕ ಹೋಗ್ರಿ, ಹೆಂಗಿದೆ ಅದಕ್ಕೆ ಹಂಗಿದೆ. ದುಡಿಮೆ ಅಂತ ಬಂದಾಗ ಎಷ್ಟು ದುಡಿತೀರಿ? ದುಡಿಮೆ ಅಂತ ಬಂದಾಗ ಸರ್ ಇಷ್ಟೇ ದುಡಿತೀನಿ ಅಂತ ಹೇಳಕ್ಕಾಗಲ್ಲ. ಸಮ್ ಟೈಮ್ ಬರುತ್ತೆ, ಸಮ್ ಟೈಮ್ ಹೋಗುತ್ತೆ. ಎರಡೂ ಆಗುತ್ತೆ. ಲಾಸ್ ಆಗಿದ್ದು ಉಂಟಾ? ಆಗುತ್ತೆ ಸರ್, ಸಮ್ ಟೈಮ್ ಲಾಸು ಆಗೋದಿರುತ್ತೆ, ಸಮ್ ಟೈಮ್ ಆಗುತ್ತೆ. ಅದು ಲಾಸ್ ಅಂತ ಲಾಸ್ ಇಲ್ಲ, ಎಷ್ಟು ನಾವು ತಂದಿರ್ತೀವಿ ಅದರದ್ದು ನಮ್ಗೆ ಕಂಫರ್ಟಬಲ್ ಫೀಲ್ ಅಂತ ಇರುತ್ತೆ. ಲಾಸ್ ಆಗಿ ಯಾವತ್ತೂ ಹೋಗಿಲ್ಲ? ಇಲ್ಲ, ಲಾಸ್ ಅಂತ ಆಗಿಲ್ಲ. ಓಕೆ. ಕಸ್ಟಮರ್ ಆ್ಯಕ್ಚುಲಿ ಏನು ರಿಯಾಕ್ಷನ್ ಇರುತ್ತೆ, ಏನು ಮಾತಾಡ್ತೀರಿ ಅಥವಾ ಹ್ಯಾಗೆ ಕನ್ವಿನ್ಸ್ ಮಾಡ್ತೀರಿ ಅವ್ರಿಗೆ? ಯಾಕೆಂದರೆ ಎಲ್ಲ ಕಸ್ಟಮರ್ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಹೌದು ಸರ್, ಈಗ ಬಿಜಾಪುರದ ವಿಶೇಷತೆ ಅಂದ ತಕ್ಷಣ, ಬಿಜಾಪುರದ ಐಟಮ್ಸ್ ನೋಡಿದ ತಕ್ಷಣ ಜನ ನಾವು ಇನ್ಸ್ಪೈರ್ ಮಾಡೋದೇ ಬೇಡ, ಬರ್ತಾರೆ, ಹುಡುಕೊಂಡ್ ಬರ್ತಾರೆ ಬಿಜಾಪುರದವ್ರು ಎಲ್ಲಿದ್ದಾರೆ ಅಂತ. ಹೆಚ್ಚು ಉತ್ತರ ಕರ್ನಾಟಕದವ್ರು ಬರ್ತಾರಾ ಅಥವಾ? ಇಲ್ಲ ಸರ್, ಉತ್ತರ ಕರ್ನಾಟಕದವ್ರು ಇದ್ದಾರೆ, ಇಲ್ಲಿ ಬೆಂಗಳೂರದವರು ಇದ್ದಾರೆ, ದಕ್ಷಿಣ ಕರ್ನಾಟಕದವರು ಇದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಅದು 50-50 ಎಲ್ಲ ಜನ ಸೇರಿ ಇಲ್ಲಿ ಬರ್ತಾರೆ ಮಾರ್ಕೆಟಿಂಗ್. ಈ ನಮ್ಮ ಸೈಡ್ದವ್ರು ಇದ್ದಾರೆ, ತೊಗೊಂಡೋಗ್ತಾರ. ಎಲ್ಲ ತಗೋತಾರೆ ಸರ್. ಜಾಸ್ತಿ ಬೆಂಗಳೂರು ಈ ಕಡೆ ದಕ್ಷಿಣ ಕರ್ನಾಟಕದವರೇ ಜಾಸ್ತಿ ಖರೀದಿ ಮಾಡೋದು. ಯಾಕಂದ್ರೆ ಈ ಐಟಮ್ಸ್ ಇಲ್ಲಿ ಸಿಗಲ್ಲ, ಬಿಜಾಪುರದಲ್ಲಿ ಸಿಗ್ತಕ್ಕಂತ ಇಲ್ಲಿ ಸಿಗಲ್ಲ. ಈ ಚವಳೆಕಾಯಿ ಸಿಗಲ್ಲ, ಈ ಗಜ್ರಿ ಸಿಗಲ್ಲ. ಈ ಗಜ್ರಿ ಯಾವ ತರ ನೋಡಿದ್ರ ಬೆಂಗಳೂರಲ್ಲಿ? ಸಾಧ್ಯ ಇಲ್ಲ, ಸಿಗಿರುತ್ತಲ್ಲ ಅದು. ಇದನ್ನ ತಿಂದ್ರೆ ಇದ್ರದ್ದು ರುಚಿನೇ ಬೇರೆ ಇರುತ್ತೆ. ಬಟ್ ಇಲ್ಲಿ ಕ್ಯಾರೆಟ್ ತಿಂದಾಗ ಆ ರುಚಿ ಸಿಗಲ್ಲ, ಸಪ್ಪೆ ಸಪ್ಪೆ ಇರುತ್ತೆ. ಬಟ್ ಇದರಲ್ಲಿ ಒಂದು ಟೇಸ್ಟ್ ಇದೆ. ಬಟ್ ಇದು ಚವಳಿಕಾಯಿ ಯಾವತ್ತಾದ್ರೂ ನೋಡಿದ್ರ ಬೆಂಗಳೂರಲ್ಲಿ? ಇಲ್ಲಿ ಸಿಗಲ್ಲ. ಇದ್ರದ್ದು ವಿಶೇಷತೆನೇ ಬೇರೆ ಬಿಜಾಪುರದಲ್ಲಿ. ಹೀರಿಕಾಯಿ ಆಗಿರ್ಬೋದು, ಹೀರಿಕಾಯಿ ನಮ್ದು ಈ ತರ ಚಿಕ್ಕ ಚಿಕ್ಕ ಬಂದ್ರೆ ಇಲ್ಲಿ ಉದ್ದ ಬರುತ್ತೆ, ಬಟ್ ಅದು ಹೈಬ್ರಿಡ್. ಬಟ್ ಇದು ಜವಾರಿ ನಮ್ದು ನಾಟಿ ತಳಿ. ವಸ್ತುಗಿಂತ ನಮ್ಮ ಮಾರ್ಕೆಟಿಂಗ್ ಮಾತು ಬಹಳ ಮುಖ್ಯ ಆಗುತ್ತೆ. ಹೆಂಗ್ ಕನ್ವಿನ್ಸ್ ಮಾಡ್ತೀರಿ? ಇದು ಎಲ್ಲರ ಸಮಸ್ಯೆ. ಕೆಲವೊಬ್ರು ಏನಾಯ್ತು, ನಾವು ಬಂಡವಾಳ ಹಾಕಿದೀವಿ, ನಾವು ಅಂಗಡಿ ಮಾಡಿದೀವಿ, ನೀವು ಬರ್ರಿ ತಗೊಂಡವ್ರೆ. ಇಂಪಾರ್ಟೆಂಟೇನೆ. ಬಟ್ ನಾವು ಈಗ ನಾವು ಏನು ಶ್ರಮ ಹಾಕಿದೀವಿ, ಇದರಲ್ಲಿ ಏನಿದೆ ವಿಶೇಷತೆ, ಇದೊಂದು ಶೇಂಗಾ, ಈ ಶೇಂಗಾದಲ್ಲಿ ನಮ್ಗೆ ಏನು ವಿಟಮಿನ್ ಸಿಗುತ್ತೆ, ಏನು ಪ್ರೋಟೀನ್ ಅಂಶ ಸಿಗುತ್ತೆ, ನಾವು ಹೆಂಗ್ ಮಾಡ್ಕೊಂಡ್ ಬಂದ್ವಿ, ಹೆಂಗ್ ಪ್ರಿಪೇರ್ ಮಾಡಿದ್ವಿ ಅಂತ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಅವ್ರು ತಗೊಂತಾರೆ. ಅಂತ ಹೇಳ್ಬೇಕು, ನಾವು ಎಕ್ಸ್ಪ್ಲೇನ್ ಮಾಡಿ ಈ ತರ ತಗೊಂಡ್ಬಂದ್ವಿ. ಈಗ ಟೊಮೊಟೊ ಅವ್ರು ಕೇಳ್ತಾರೆ ರೇಟ್, ನಾನು 1/4 kg 50 ಅಂತ ಹೇಳ್ಬಿಡ್ತೀನಿ. ಅಂದ್ರೆ ಜಾಸ್ತಿ ಐತಲ್ಲ ಅಂತಾರೆ. ಜಾಸ್ತಿ ಐತಲ್ಲ ಅಂದಾಗ ನಾವು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ಲೇಬೇಕು. ಏನ್ ಕೊಡ್ತೀರಿ ಎಕ್ಸಾಂಪಲ್? ಬಟ್ ಅದು ನ್ಯಾಚುರಲ್ ಆಗಿ ಬರುತ್ತೆ, ಅದಕ್ಕೆ ಬೀಜ ಹಾಕದೆ ಬರುತ್ತೆ, ಅದು ನಾಟಿ ತಳಿ. ಬಟ್ ಮಳೆಗಾಲದಲ್ಲಿ ಅಷ್ಟೇ ಬರೋದು, ಮತ್ತೆ ಬೇರೆ ಸೀಸನ್ ಅಲ್ಲೇ ಅದು ಸಿಗಲ್ಲ, ನಮ್ಮಲ್ಲೇ ಸಿಗಲ್ಲ, ಹುಡುಕಾಟ ಮಾಡಿದ್ರು ಅದು.
ಹೀಗಾಗಿ ನಾವು ಹೇಳ್ತಾ ತಗೊಂತೀವಿ. ಓ ಆಯಾ ಸೀಸನಲ್ಲಿ ಏನು ಬರುತ್ತೆ ಅಂತ ಹಾಂ ಸರ್, ಆ ಸೀಸನ್ ಹಾಂ ಅದು ವಿಶೇಷ. ಓಕೆ. ಇದು ಕೂಡ ಮೆಕ್ಕೆಕಾಯಿ ಕೂಡ ಅಷ್ಟೇ, ಇದು ಮಳೆಗಾಲದಲ್ಲಿ ಬರೋದು, ನ್ಯಾಚುರಲ್ ಆಗಿ ಬರೋದು, ಬೀಜ ಹಾಕದೇನೆ ಬರೋದು. ಇದು ಈ ವರ್ಷ ಹಣ್ಣಾಗಿ ಉದುರಿರೋದು, ನೆಕ್ಸ್ಟ್ ಮಳೆಗಾಲಕ್ಕೆ ಬರೋದು ಇದು. ನಮಸ್ಕಾರ ರೀ ನಿಮ್ಮನ್ನ ಮಾತಾಡಿಸ್ಬೇಕಾದ್ರೆ ಬರೋಬ್ಬರಿ 1.5 ಗಂಟೆ ಕಾದಿದ್ದೀನಿ. ಹಂಗೇನಿಲ್ರಿ ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಇಂದಿರಾ ಗಾಂಧಿ ಅಂತ ಹೇಳ್ರಿ ಸರಿ. ಇಂದಿರಾ ಗಾಂಧಿ ಅವರ ನಾವಂತೂ ಇಂದಿರಾ ಗಾಂಧಿ ಅವ್ರು ನೋಡಿರ್ಲಿಲ್ಲ, ಈಗ ಇಂದಿರಾ ಗಾಂಧಿ ಅವರು ಸಿಕ್ಕರಿ. ನಮಸ್ತೆ. ಹೇಳಿ ಹೇಳಿ ಹೇಳಿ. ನನ್ನ ಹೆಸರು ಇಂದಿರಾ ಗಾಂಧಿ ಅಂತ, ನಾನು ಬಿಜಾಪುರದಿಂದ ಬರ್ತೀನಿ ರೀ ಸರಿ. ನಾನು ಒಬ್ಬ ರೈತೆ ರೀ ಸರಿ. ನಮ್ಮ ಮುತ್ತಾದ ಕಾಲದಿಂದ ನಮ್ಮ ಗಂಡ ಮನೆಯಲ್ಲಿನೂ ರೈತಕಿನೇ ಮಾಡ್ತಾರೆ ಸರ್. ಓ ರೈತರ ನೀವು, ರೈತ ಮಹಿಳೆ. ಹೇಳ್ರಿ ಹೊಲದಾಗ ಏನೇನ್ ಕೆಲಸ ಮಾಡ್ತೀರಿ? ಹೊಲದಾಗ ಸರಿಗೆ ಈ ಬಿತ್ತೆ ಹಿಡ್ಕೊಂಡು ಎಲ್ಲಾನು ಕೆಲಸ ಮಾಡ್ತೀವಿ. ಬಿತ್ತೀರಿ, ಹರಗ್ತೀರಿ, ಎಡೆ ಹೊಡಿತೀರಿ, ಕಸ ತೆಗಿತೀರಿ, ಒಕ್ಕಲ್ತನ ಮಾಡ್ತೀರಿ, ಅಷ್ಟು ಮಾಡ್ತೀರಿ? ಹಾ ಓಕೆ, ಸೂಪರ್. ನೀವು ರಂಟಿ ಹಿಡಿದ ಮಹಿಳೆ, ಸರಿ, ಊರಿಗೆ ಹಿಡಿದ ಮಹಿಳೆ. ಹೇಳ್ರಿ. ಮತ್ತೆ ನಾವು ಮಾಡ್ತೀವಿ ಮತ್ತೆ ಅದೇ ನನ್ನ ಜೊತೆಗೆ ನಮ್ಮ ಸಾವಯವ ಕೃಷಿನೂ ಮಾಡ್ತಾರೆ. ನಮ್ಮ 20 ರೈತ ಮೇಳರ ಜೊತೆ ಸಾವಯವ ಕೃಷಿ ಮೇಳರ ಜೊತೆ ಕೆಲಸ ಮಾಡ್ತಾರೆ ಸರ್. ನಮಸ್ಕಾರ ಮೇಡಮ್. ನಮ್ಮ ಮೇಡಮ್ ಅವರು. ನಮಸ್ತೆ ನಮಸ್ತೆ. ನಮಸ್ತೆ ಮೇಡಮ್. ಆರಾಮಿರಿ ಮೇಡಮ್? ದೊಡ್ಡ ಮೆಣಸಿನ್ಕಾಯಿ. ಬನ್ನಿ ಬನ್ನಿ ಬನ್ನಿ, ನೀವೇ ಇಂಪಾರ್ಟೆಂಟ್, ನಾವಲ್ಲ. ಈ ವಾರ 20 ಜನ ಬಂದ್ರೆ ನೆಕ್ಸ್ಟ್ ವಾರ ಬೇರೆಯವ್ರು ಬರ್ತಾರೆ. ಹೌದಾ? ಕಂಟಿನ್ಯೂ ಬರಲ್ಲ ನೀವು? ಇಲ್ಲ ಸರಿ, ಯಾಕಂದ್ರೆ ಸರಿ ಅವ್ರಿಗೆ ಇಲ್ಲಿ ಏನ್ ಕಲ್ಕೊಂಡಾರಂದ್ರೆ ಓಡಾಡೋದನ್ನು ಕಲ್ಕೊಂಡಾರಿ, ಮಾತಾಡೋದನ್ನು ಕಲ್ಕೊಂಡಾರಿ. ಆಮೇಲೆ ಅವರಿಗೆ ಸ್ವತಂತ್ರವಾಗಿ ಹೊರಗಡೆ ಬರಕ್ಕೆ ಅವಕಾಶ ಸಿಕ್ಕದ. ಈಗ ನೋಡ್ರಿ, ಮನ್ಯಾಗ ಒಂದಿಷ್ಟು ದುಡ್ಡು ಬರ್ತದಂದ್ರೆ ಮನೆಯವರು ಹೊರಗಡೆ ಕಳ್ಸಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಯಾಕಂದ್ರೆ ನಮ್ಮಲ್ಲೇ ಕಿರೋರು ಮಹಿಳೆಯರೇ ಜಾಸ್ತಿ ರೀ. ಯಾಕಂದ್ರೆ ಈಗಿನ ಇದ್ರೊಳಗೆ ಮಹಿಳೆಯರು ಹೊರಗಡೆ ಬರೋದು ಭಾಳ ಕಷ್ಟ ಅದಲ್ರಿ ಸರಿ. ಈಗ ಒಬ್ಬ ಮಹಿಳೆಯಿಂದ ಇನ್ಕಮ್ ಬರ್ತಿತ್ತಂದ್ರೆ ಮನ್ಯಾಗ ಗಂಡನೂ ಸಪೋರ್ಟ್ ಮಾಡ್ತಾನೆ ರೀ, ಮಾವನೂ ಸಪೋರ್ಟ್ ಮಾಡ್ತಾನೆ, ಮತ್ತು ಎಲ್ಲ ಮನೆಯವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ನಂದೇ ಹೇಳ್ತೀನಿ ಸರ್, ಮೊದಲು ನಾ ಎಲ್ಲಿನೂ ಹೊರಗಡೆ ತಿರುಗಾಡ್ತಿದ್ದಿಲ್ಲ. ಈಗ ನನಗೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ನನಗೆ ತರಕಾರಿ ಎಲ್ಲ ಬಿಡಿಸ್ಕೊಟ್ಟು ಪ್ಯಾಕ್ ಮಾಡಿ ನನ್ನ ಕಳ್ಸಕ್ಕೆ ಬಸ್ಸಲ್ಲಿ ಇಡಕ್ಕೆ ಮಾತ್ರ ಬರ್ತಾರೆ. ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾರೆ. ಯಾಕೆ ಸಪೋರ್ಟ್ ಅಂದ್ರೆ ಈಗ ನನಗೊಂದು ನಾಲೆಜು ಬೆಳೆದದ. ಹೆಂಗಂದ್ರೆ ಈಗ ಎಷ್ಟು ತಿರ್ಗಾಡ್ತೀವ್ರಿ ಅಷ್ಟು ಹೆಣ್ಮಗಳಿಗೆ ವ್ಯವಹಾರಕ್ಕೆ ಜ್ಞಾನ ಬರ್ತದ್ರಿ ಸರ್. ಅದು ನಾವು ರಾಗಿ ಕಣದಿಂದ ಕಲ್ತೀವ್ರಿ ಸರ್. ಆಮೇಲೆ ನಮ್ಗೆ ರಾಗಿ ಕಣದವ್ರಿಗೆ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ರಿ ಸರ್. ಯಾಕಂದ್ರೆ ನಮ್ಮ ಒಕ್ಕೂಟದಲ್ಲಿ ಯಾವ ಥರ ಮಹಿಳೆಯರು ಅಂದ್ರೆ ಒಂಟಿ ಮಹಿಳೆಯರು ಅಂದ್ರೆ ಗಂಡ ಇಲ್ಲಾರ್ದವರು, ಗಂಡ ತೀರ್ಕೊಂಡು ಹೋದವರು, ಆ ಥರ ಮಹಿಳೆಯರು ಅಭಿವೃದ್ಧಿ ಆಗ್ಲತ್ತಾರೆ. ಅದು ಬಹಳ ಖುಷಿ ಆಗ್ಲತ್ತ. ಯಾಕಂದ್ರೆ ಈಗ ಒಂಟಿ ಮಹಿಳೆಯರಿಗೆ ಅವಕಾಶಗಳು ಜಾಸ್ತಿ ಇರಲ್ಲ. ಒಂದು ರೇಷನ್ ಕಾರ್ಡು ಒಂಟಿ ಮಹಿಳೆಯರಿಗೆ ಆಗೋದಿಲ್ಲ ರೀ. ಆ ಥರ ನಮ್ಮ ರಾಗಿ ಕಣ ಭಾಳ ಅನುಕೂಲ ಮಾಡಿಕೊಟ್ಟವ್ರಿ. ಒಂಟಿ ಮಹಿಳೆಯರಿಗಂತರೂ ಬದುಕ್ಲಕ್ಕ ಚಲೋ ಆಗ್ಯದ್ರಿ. ಮತ್ತು ನಾವು ಅವ್ರಿಗೆ ಕೆಲವೊಬ್ಬರಿಗೆ ನಮ್ಮ ರೈತರೊಳಗೆ ನಮ್ಮ ಒಕ್ಕೂಟದ ಮಹಿಳೆಯರಿಗೆ ಹೊಲಗಳಿಲ್ರಿ. ಅವ್ರು ಯಾವ ರೀತಿ ಮಾಡ್ಕೊಂಡಾರಂದ್ರೆ, ಯಾರ್ದು ಜಾಸ್ತಿ ಹೊಲ ಇದೆ ಅವ್ರ ಹೊಲದಲ್ಲಿ 1 ಎಕರೆ ಲೀಸಿಯಾಗಿ ತಗೊಂಡು ಆ 1 ಎಕರೆಯಲ್ಲಿ 5 ಜನ ಸೇರಿ ಕೃಷಿ ಮಾಡ್ತಾರೆ. 5 ಜನ ಸೇರಿ ತರಕಾರಿ ಬೆಳೆದು ಮಾರಾಟಕ್ಕೆ ತೊಗೊಂಡು ಬರ್ತಾರೆ. ಈ ಥರ ಎಲ್ಲ ನಮ್ಮ ಒಕ್ಕೂಟದಲ್ಲಿ ನಾವು ಮಾಡ್ಕೊಂಡಿರೋದು ಸರ್. ಭಾಳ ಅದ್ಭುತವಾಗಿದೆಯಮ್ಮ, ಭಾಳ ಒಳ್ಳೆ ಕಾನ್ಸೆಪ್ಟು. ನಾನು ಬಿಜಾಪುರಕ್ಕೆ ಬರ್ತೀನಿ, ನಿಮ್ದೊಂದು ಬರ್ರಿ ಸರಿ. ನಾವು ಬರೇ ತರಕಾರಿ ಇಷ್ಟೇ ಇಲ್ರಿ ಸರಿ, ನಾವು ಸಮುದಾಯ ಜೊತೆ ಯಾವತ್ತೂ ಬರೇ ಒಂದು ರೈತ ಮಹಿಳೆಯರಾಗಿ ರೈತರ ಕೆಲಸ ಇದಿಷ್ಟೇ ಅಲ್ಲ ಸರಿ. ನಾವು ಬದುಕು ಕಟ್ಕೋದು ಹೆಂಗೆ, ಸಮಾಜ ನಮ್ಮ ನೋಡೋ ರೀತಿ, ಜನರಿಗೆ ಬದಲಾವಣೆ ಅದು ಭಾಳ ಮುಖ್ಯವಾಗುತ್ತೆ ಈ ಇದ್ರೊಳಗೆ. ಯಾಕಂದರೆ ನಾವು ಹೊರಗಡೆ ಬರ್ತೀವಿ ಅಂದ್ರೆ ಕೆಲವೊಬ್ಬರು ಬೈತಿರ್ತಾರೆ, ಏನಪ್ಪ ಹಿಂಗೆ ಬಿಡ್ತಾರವರು ಹೆಣ್ಮಕ್ಳಿಗೆ ಹೊರಗಡೆ ಹೆಂಗೆ ಹೋಗ್ತಾರೆ, ಈ ಥರನ
ಅವರಾಗಿನೇ ಅನ್ನೋರನ್ನೇ ಬದಲಾವಣೆಯಾಗಿ ಅವರು ಹೆಣ್ಮಕ್ಳಿಗೆ ನಮ್ಮ ಜೊತೆ ಕರೆಸ್ಲತ್ತಾರ. ಅದೇ ನಮಗೆ ಬರೇ ಕೃಷಿ ಮಾಡೋದಲ್ರಿ, ಕೃಷಿ ಬಿಟ್ಟು ಜನರ ಬದಲಾವಣೆ ಅನ್ನೋದು ನಮ್ಮ ಕೂಟದಲ್ಲಿ ಇದೆ ರೀ ಸರ್. ಒಟ್ಟಾರೆ ಬದುಕು. ಒಟ್ಟಾರೆ ಬದುಕು. ಈಗ ಒಂದೇ ಓಕೆ, ಭಾಳ ಚೆನ್ನಾಗಿದೆ. ನೀವು ಹೇಳಿದಿರಿ ಒಂದು 300 ಜನ ನಿಮ್ಮ ಸಂಘದಲ್ಲಿ ಇದ್ದೀರಿ, ಬರೀ ನಮ್ಮ ಪ್ರಾಡಕ್ಟ್ ಮಾತ್ರ ತಗಲ್ಲ, ಅವ್ರದ್ದು ತೊಗೊಂಡು ಬಂದು ಮಾರಿ ಸೇರ್ ಮಾಡ್ತೀವಿ ಅಂತ. ಹೇಗೆ ಮಾಡ್ತೀರಿ ಇದನ್ನ? 300 ಜನ ಮಹಿಳೆಯರು ಇದ್ದಾರೆ ಸರಿ, ಆದ್ರೆ ಕೃಷಿ ಮಾಡೋರು 70 ಜನ ಮಾತ್ರ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಅವರು ವೈಯಕ್ತಿಕ ಅಲ್ಲೇ ಊರಲ್ಲೇ ಕೆಲಸ ಮಾಡೋದು, ಆಮೇಲೆ ಅವ್ರು ಮಾಡಿ ಕೊಟ್ಟಿರ್ತಾರೆ ದಿನಸಿಗಳ. ನಾವು ಅಂದ್ರೆ ಕೆಲವೊಬ್ರು ಮನೆಯಲ್ಲದ ಹೇಳೋದಲ್ರಿ ಸರ್, ಕೆಲವೊಬ್ರಿಗೆ ಕಳ್ಸೋದಿಲ್ಲ. ಅವ್ರು ಏನು ಮಾಡ್ತಾರೆ, ಮನೆಯಲ್ಲೇ ಮಾಡಿಕೊಡ್ಬೋದು ನಮ್ಗೆ. ಅವರು ಅವ್ರದ್ದು ತಂದು ನಾವೆಲ್ಲ ಮಾರಾಟ ಮಾಡಿ ಅವ್ರಿಗೆ ದುಡ್ಡು ನಾವು ಕೊಡ್ತೇವೆ ಸರ್. ಈ ಥರ ಸರಿ ಅಂದ್ರೆ ಆಮೇಲೆ ಬರ್ತಾ ಒಂದು ದಿನದಾಗ ಚೇಂಜ್ ಆಗಕ್ಕಾಗಲ್ಲಲ್ರಿ ಸರ್ ಮನೆಯವರು, ಅದಕ್ಕಾಗಿ ನಾವು ಆ ಥರ ಮಾಡ್ಕೊಂಡಿರೋದು ಸರ್. ಅದ್ಭುತ. ಹಂಗಾರೆ ಈಗ ನೆಕ್ಸ್ಟ್ ವಾರ ಬಂದ್ರೆ ನೀವು ಇರಲ್ಲ ಇಲ್ಲಿ? ನಾವು ಇರ್ತೇವ್ರಿ ಸರ್. ನಾನು ಒಂದು 4 ಜನ ನಾವು ಒಕ್ಕೂಟದಲ್ಲಿ ನಾನು ಅಧ್ಯಕ್ಷರಿದ್ದೀನಿ ರೀ ಸರ್. ಓ, ಅಧ್ಯಕ್ಷರು ನೀವೇನಾ? ಅದ್ಭುತ. ನಾನು ಇರ್ತೀನಿ ಸರ್, ಯಾವಾಗಲೂ ಹಿಂಗೆ ಅವ್ರ ಜೊತೆನೇ ಇರ್ತೀನಿ. ಆದರೆ ಕೆಲವೊಬ್ರು ಚೇಂಜ್ ಆಗ್ತಿರ್ತಾರೆ ಅಷ್ಟೇ. ಎಷ್ಟು ವರ್ಷ ಆಯ್ತು ಇದು ಶುರುವಾಗಿ ನಿಮ್ಮ ಸಂಘ? ಇದು ಶುರುವಾಗಿರಿ ಸರ್ 9 ವರ್ಷ ಆಯ್ತು ಸರ್. 9. ಯಾರು ನಿಮ್ಮ ಅಧ್ಯಕ್ಷರು ನೀವೇ ಅಂದ್ರೆ ನಿಮ್ಮ ಕನಸಿನ ಕೂಸ ಇದೆ? ಸ್ಥಾಪಕರಿ ಸರ್ ನಮ್ಮ ಮೇಡಮ್ ಅವರೇ ಬಂದಾರ ಇಲ್ಲಿ, ಡಾಕ್ಟರ್ ಭುವನೇಶ್ವರಿ ಅಂತ ಹೇಳಿ. ಎಲ್ಲಿದ್ದಾರೆ? ಎಲ್ಲದಾರ ಮೇಡಮ್ ಅವರೇ. ನಮ್ದೊಂದು ಕೆಪೆ ಅದ್ರಿ ಸರ್, ರೊಟ್ಟಿ ಕೆಪೆ, ಬಿಸಿ ರೊಟ್ಟಿ. ಇದು ಇಷ್ಟ ಮಾಡಲ್ರಿ ಸರ್, ನಾವು ಬಿಸಿ ರೊಟ್ಟಿನೂ ಮಾಡ್ತೇವ್ರಿ ಇಲ್ಲೇ. ಬರ್ರಿ ಮತ್ತೆ ಅದನ್ನ ಪರಿಚಯ ಮಾಡಿಸ್ರಿ. ಜೋಳದ ರೊಟ್ಟಿ ರೀ ಸರಿ, ಸಜ್ಜೆ ರೊಟ್ಟಿನೂ ಮಾಡ್ಕೊಡ್ತೀವ್ರಿ. ಮತ್ತು ಈ ಕಡಲೆಬೇಳೆದು ಹೋಳಿಗೆ ರೀ ಸರಿ, ಅದನ್ನು ಮಾಡ್ತೀವ್ರಿ ಸರಿ. ಬಿಸಿದೆ ಇಲ್ಲೇ ಮಾಡ್ಕೊಡ್ತೇವ್ರಿ ಸರ್. ಅದನ್ನು ಮಾರಾಟ ಆಗ್ತದ್ರಿ, ಚಲೋ ಆಗ್ತದ್ರಿ ಸರಿ ನಾವೆಲ್ಲ. ಆಮೇಲೆ ನಮ್ದು ಆಮೇಲೆ ಇದು ತರಕಾರಿ ಮಾತ್ರ ಸಪ್ರೇಟ್ ಸರಿ, ಕೆಪೆ ಮಾತ್ರ ಎಲ್ಲರೂ ಸೇರಿ ಮಾಡೋದ್ರಿ. ಹೆಂಗದ? ಅದಕ್ಕೆ ಎಲ್ಲರೂ ಸೇರಿ ನೀವು ಖರ್ಚು ಬಂಡವಾಳ ಹಾಕೋದು ಅದ್ರದ್ದು. ಹೆಂಗ್ ಬಂಡವಾಳ ಅಂದ್ರೆ ಸರಿ, ನಾವೇ ರೈತರು ಇರೋ ಕಾರಣಕ್ಕಾಗಿ ನಾವು ಜೋಳ ನಾವು ಬೆಳಿತೇವಲ್ರಿ ಸರಿ, ಗೋಧಿ ನಾವು ಬೆಳಿತೇವ್ರಿ, ಕಾಳು ಪಲ್ಯ ನಾವು ಬೆಳಿತೇವ್ರಿ, ತರಕಾರಿ ನಾವು ಬೆಳಿತೇವ್ರಿ. ಅವರಲ್ಲಿ ಏನೇನು ಬೆಳೆದಿರ್ತಾರ ಅದನ್ನೇ ಎಲ್ಲರೂ ತಗೊಂಡ್ ಬರೋದ್ರಿ ಸರಿ. ಅದಕ್ಕೆ ಎಷ್ಟು ತಗೊಂಡ್ ಬಂದಿರ್ತಾರ ಅದ್ರ ಲೆಕ್ಕಾಚಾರ ಹಾಕೋದ್ರಿ ಸರಿ. ಈಗ 1 kg ಎಷ್ಟು kg ನಮ್ಗೆ 10 kg ಜೋಳ ಕಟ್ಟಿರಿ ಅಂದ್ರೆ ಅದ್ರ ಲೆಕ್ಕ ಹಾಕೋದ್ರಿ ಸರಿ. ಎಲ್ಲ ಲೆಕ್ಕಾಚಾರ ಹಾಕಿ ಡಿವೈಡ್ ಮಾಡ್ಕೊಂಡು ಎಷ್ಟು ಬಂಡವಾಳ ಹಾಕಿದೇವಿ ಎಷ್ಟು ಬಂತು ಅನ್ನೋದು ಟೋಟಲ್ ಆಗಿ ಎಲ್ಲರ ಅಮೌಂಟ್ ಹಂಚ್ಕೋದ್ರಿ ಸರಿ. ಹೌದಾ? ಹಾಂ ಸರ್. ಓಕೆ. ಹಾಂ, ಎಲ್ಲಿದೆ ನಿಮ್ಮದು? ಏನಿಲ್ಲ ಅಂದರೂ ಒಬ್ಬರಿಗೆ ಒಂದು ವಾರದಲ್ಲಿ ಏನಿಲ್ಲ ಅಂದರೂ 6,000 ರೂಪಾಯಿ ಅಂತ ತೊಗೊತಾರೆ ಮೇಡಮ್ ಸರಿ ಒಬ್ಬರಿಗೆ. ಹಾಂ, ಓಕೆ. ಡೈಲಿ ಎಷ್ಟು ವ್ಯಾಪಾರ? ಡೈಲಿ ಸರಿ ಜನ ಜಾಸ್ತಿ ಇದ್ರೆ ಇಲ್ರಿ, ಒಂದು 25 ತನಕ ಆಗುತ್ತೆ. ಜನ ಜಾಸ್ತಿ ಇದ್ರೆ ಕಡಿಮೆ ಜನ ಇದ್ರೆ ಒಂದು 15,000 ತನಕ ಆಗುತ್ತೆ. ಒಬ್ಬರೇ ಕೆಪೆ ಅದ್ರಿ ಸರಿ. ಅದ್ರದ್ದು ಹೇಳಿದ್ರೆ ಅವರು ಸಿಂಗಲ್ ಆದರೂ ಬರ್ತಾರೆ ಇಲ್ರಿ ಸರ್. ಅವರ ತರಕಾರಿ ಬೆಳೆ ತೊಗೊಂಡು ಬರೋದು ಅವ್ರಿಗೆ ಏನಿಲ್ಲ ಅಂದರೂ 4,000 ಅದು ಆಗುತ್ತೆ ಸರ್. ಹೌದಾ? 4,000 ಸಿಗುತ್ತೆ ಏನೇನು ತಿಂಗಳ ಅಮೌಂಟ್ ಹೇಳಿದ್ರೆ ಸರ್, ಏನಿಲ್ಲ ಅಂದರೂ ಒಬ್ಬರಿಗೆ 25,000 ಅಂತ ತಗೊಂಡಿರ್ತೀವಿ ಸರ್. ಹೌದಾ? ತಿಂಗಳ ಸರ್. ದೊಡ್ಡ ಬದಲಾವಣೆ ತಗೊಂಡು ಬಂದಿದ್ದೀರಿ ನೀವು. ಹಾಂ ಸರ್. ಹಾಂ, ಓಕೆ. ಬಟ್ ಈ ಸಂಘ ಶುರುವಾಗಿದ್ರ ಬಗ್ಗೆ ಹೇಳ್ತಿದ್ದೀರಿ? ಹಾಂ ಸರಿ. ಅದು ಅವ್ರ ಹೆಂಗೆ ಅಂದರೆ ಸರಿ ಅದ್ರ ಬಗ್ಗೆ ಇಲ್ಲಿ ಹೇಳ್ದನ್ರಿ ಸರ್, ಪರಿಚಯ ಮಾಡ್ಕೊಳ್ತೀನಿ. PhD ಮುಗಿಸ್ಯಾರ ಅವ್ರು ಅದ್ರ ಬಗ್ಗೆ. PhD ಮುಗಿಸ್ಯಾರ? ಯಾರು ಅವರು? ಓಕೆ, ಮೇಡಮ್ ಅವರಾ? ಹೌದು ಸರ್. ನಮಸ್ತೆ ಮೇಡಮ್. ನಮಸ್ತೆ. ಬಗ್ಗೆ ಇಷ್ಟೊತ್ತು ನಿಮ್ಮ ಗುಣಗಾನ ನಡೀತಾ ಇತ್ತು, ನೀವು ಪರಿಚಯ ಆಗಿದ್ದು ಭಾಳ ಖುಷಿ ಆಯಿತು.